ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋವನ್ನು 2 ದಿನ ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ನನ್ನ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದಂಥ ಕಾರಣದಿಂದ ಅದು ಆಗಿರಲಿಲ್ಲ. ಸಾರಿ ಫಾರ್ ದಟ್. ಸೊ ಇರಲಿ, ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ಬರೋಣಂತೆ. ಸೊ ನಿನ್ನೆ ನಿಮಗೆಲ್ಲ ಗೊತ್ತೇ ಇದೆ, NTA ಕಡೆಯಿಂದ ಕೀ ಆನ್ಸರ್ ರಿಲೀಸ್ ಆಗಿದೆ, ರೈಟ್? ಸೊ ಈ ಸಾರಿ NTA ಒಂದು ಬುದ್ಧಿವಂತಿಕೆಯನ್ನು ಏನು ಮಾಡಿದ್ದಾರೆ ಅಂತಂದರೆ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ ಏನು ಕೀ ಆನ್ಸರ್ ಇತ್ತು ಅದನ್ನೇ ಡೈರೆಕ್ಟಾಗಿ ಹಾಕಿಲ್ಲ. ಸೊ ದೇ ಹ್ಯಾವ್ ಸೇವ್ಡ್ ಸಮ್ ಟೈಮ್. ಸೊ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಫಿಸಿಕ್ಸಲ್ಲಿ ಒಂದು ಕ್ವಶನನ್ನು ಡ್ರಾಪ್ ಮಾಡಿದ್ದಾರೆ. ಸೊ ಇನ್ನೊಂದು ಕ್ವಶನಿಗೆ 2 ಆನ್ಸರನ್ನು ಕೊಟ್ಟಿದ್ದಾರೆ. ಸೊ 2ರಲ್ಲಿ ಯಾವುದು ಮಾರ್ಕ್ ಮಾಡಿದ್ರು ಬರ್ತದೆ. ಇನ್ನೊಂದು ಡ್ರಾಪ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಏನಂತಂದ್ರೆ, ನನ್ನ ಪ್ರಕಾರ ಎಲ್ಲರಿಗೂ 4 ಮಾರ್ಕ್ಸನ್ನು ಕೊಟ್ಟು ಬಿಡ್ತಾರೆ. ಸೊ ಕೊಟ್ಟುಬಿಟ್ಟು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲ ದೇ ಕ್ಯಾನ್ ಕನ್ಸಿಡರ್ ಇಟ್ 716 ಆ್ಯಂಡ್ ದೇ ಕ್ಯಾನ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೈಲ್. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಎರಡೂ ಕೂಡ ಲಾಜಿಕಲಿ ಸೇಮ್ ಆಗ್ತದೆ, ಏನು ಡಿಫ್ರೆನ್ಸ್ ಆಗೋದಿಲ್ಲ, ಚಿಂತೆ ಮಾಡಬೇಡಿ, ರೈಟ್? ಸೊ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಅಭಿಪ್ರಾಯ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2026 ರೀನೀಟ್ ಆದ ಮೇಲೆ, ಈ ಒಂದು ವಿಡಿಯೋವನ್ನು 2ನೇ ಸಾರಿ ನಾನು ಮಾಡ್ತಾ ಇದ್ದೀನಿ ಈ ವರ್ಷ. ಫೈನ್, ಪ್ರತಿ ವರ್ಷ ಹೀಗಾಗದೇ ಇರಲಿ ಅಂತ ಕೇಳ್ಕೊಳ್ಳೋಣಂತೆ. ಸೊ ರೀನೀಟ್ 2026, ನಾನು ಬರೋದಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ. ಸೊ ಅದನ್ನು ಬೇಕಾದ್ರೆ ಬರೆಯೋಣಂತೆ. ಸೊ ರೀನೀಟ್ 2026 ಕಟ್ ಆಫ್ ಏನಿದೆ, ಇದು ನನ್ನ ಸ್ವಂತ ಅಭಿಪ್ರಾಯ. ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ನೀವು ಬೇಕಾದಂಗೆ ಮಾಡ್ಬೋದು, ಅಥವಾ ಈ ಒಂದು ವಿಡಿಯೋವನ್ನು ಇಟ್ಟುಕೊಂಡು RH ಸರ್ ತಪ್ಪು ಮಾಡಿದ್ದಾರೆ, RH ಸರ್ ರಾಂಗ್ ಹೇಳ್ತಾ ಇದ್ದಾರೆ, ಏನೋ ಬೊಗಳೆ ಬಿಡ್ತಾ ಇದ್ದಾರೆ ಅಂತ ಹೇಳಿ ನೀವು ನಿಮ್ಮ ಚಾನಲ್ ಒಂದು ವಿಡಿಯೋವನ್ನು ಮಾಡ್ಕೊಳ್ಬೋದು. ನನಗೇನೂ ಪ್ರಾಬ್ಲಮ್ ಇಲ್ಲ. ಎಸ್, ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ. ನನ್ನ ಅಭಿಪ್ರಾಯ ಅಂತ ಅಂದಾಗ, ಸರ್ ನೀವು ಹೆಂಗೆ ಇದನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳಿದ್ರಿ ಸೊ ಅಂತ ನೀವು ಕೇಳ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಫೈನ್. ಮೊದಲನೇದಾಗಿ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಏನೆಲ್ಲ ನೋಡಿದ್ದೀನಿ ಅದನ್ನು ತೊಗೊಂಡು ಹೇಳ್ತಾ ಇದ್ದೀನಿ. ಎರಡನೇದಾಗಿ ಪೇಪರ್ ಡಿಫಿಕಲ್ಟಿ ಲೆವೆಲನ್ನು ಅನಾಲಿಸಿಸ್ ಮಾಡಿ, ಇಷ್ಟು ವರ್ಷ ಸುಮಾರು 15 ವರ್ಷ ಕೆಮಿಸ್ಟ್ರಿಯನ್ನು ಕಲಿಸಿದಂತಹ ಟೀಚರ್ ಆಗಿ ನಮ್ಮ ಕಲೀಗ್ಸ್ಗಳ ಹತ್ರ ಅವರ ಅಭಿಪ್ರಾಯವನ್ನು ತಗೊಂಡು, ನನ್ನ ಬ್ಯಾಚಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳು, ಕೌನ್ಸಿಲಿಂಗ್ ಬ್ಯಾಚಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳು, ಪ್ಲಸ್ ನನ್ನ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ನನ್ನ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳು ವಿದೌಟ್ ಟೇಕಿಂಗ್ ಮೈ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬ್ಯಾಚ್ ಆಲ್ಸೋ ದೇ ಆರ್ ಕಾಂಟ್ಯಾಕ್ಟ್ ವಿತ್ ಮೀ. ಸೊ ಅವರ ಎಲ್ಲರ ಒಂದು ಮಾರ್ಕ್ಸನ್ನು ತಗೊಂಡು ಈ ಒಂದು ಅಭಿಪ್ರಾಯವನ್ನು ಮಾಡ್ತಾ ಇರುವಂಥದ್ದು. ಒನ್ಸ್ ಅಗೇನ್, ಎವ್ರಿ ಇಯರ್ ಎವ್ರಿ ಟೈಮ್ ಹೇಳಿದ ಹಾಗೆ ಈ ಸಲೂ ಕೂಡ ಹೇಳ್ತಾ ಇದ್ದೀನಿ, ನಾನು ಇವತ್ತು ಹೇಳುವಂತಹ ಕಟ್ ಆಫ್, ನಾನು ಮಾರ್ಕ್ಸನ್ನು ಹೇಳ್ತಾ ಇದ್ದೀನಿ, ರ್ಯಾಂಕ್ಸ್ ಹೇಳ್ತಾ ಇಲ್ಲ. ಸೊ ನಾನು ಹೇಳುವಂತಹ ಮಾರ್ಕ್ಸ್ಗಿಂತ ಕಡಿಮೆ ಮಾರ್ಕ್ಸ್ ಬಿದ್ದವರಿಗೂ ಕೂಡ ಒಳ್ಳೆಯ ಕಾಲೇಜೇ ಸಿಗಲಿ, ಅದು ನನ್ನ ದೇವರಲ್ಲಿ ಪ್ರಾರ್ಥನೆ. ವರಿ ಮಾಡ್ಕೋಬೇಡಿ, ನಾನು ಹೇಳಿದ್ದೆಲ್ಲ ಸುಳ್ಳಾಗಲಿ ಅಂತಲೇ ಇವತ್ತು ದೇವರೆಲ್ಲ ಕೇಳ್ಕೊಳ್ಳೋಣ. ಫೈನ್, ನಾನು ಹೇಳಿದ್ದೆ ಸರಿ ಆಗಬೇಕು, ನಾನೇ ಕರೆಕ್ಟು, ಡೆಫಿನೆಟ್ಲಿ ನನಗೆ ಆ ಭಾವನೆ ಇಲ್ಲ. ಸೊ ಫೈನ್, ಎವ್ರಿಥಿಂಗ್ ವಿಲ್ ಟೇಕ್ ಇಟ್ ಪ್ರಾಕ್ಟಿಕಲಿ. ಸೊ ಅದನ್ನು ಎಕ್ಸೆಪ್ಟ್ ಮಾಡಲೇಬೇಕು, ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಇವತ್ತು ಏನು ಹೇಳ್ತೀನಿ ಅದು ಕಂಪ್ಲೀಟ್ಲಿ ರಾಂಗ್ ಆಗಲಿ. ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಸೀಟ್ ಸಿಗಲಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ನಾವು ಪರ್ಫಾರ್ಮೆನ್ಸನ್ನು ಮಾಡಿದೀವ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಬೇಕು. ಈಗ 450 ಬಿದ್ದವನು ನನಗೆ ಸೀಟ್ ಬೇಕು ಸರ್, 400 ಬಿದ್ದವನು ನನಗೆ GM ಅಲ್ಲಿ ಸೀಟ್ ಬೇಕು ಅಂತಂದರೆ ಆಗೋದಿಲ್ಲ, ರೈಟ್? ಸೊ ಅದಕ್ಕೆ ತಕ್ಕ ಹಾಗೆ ಎಫರ್ಟ್ಸನ್ನು ನೀವು ಹಾಕಿರ್ಬೋದು, ಆದರೆ ಇನ್ನೂ ಎಫರ್ಟ್ಸ್ ಅದಕ್ಕೆ ಬೇಕಾಗಿತ್ತು ಅನ್ನೋದು ಗೊತ್ತಿರಲಿ. ಸೊ ನೀವು ನನ್ನ ಹಿಂದಿನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಪ 650 ಬಿದ್ದಿದ್ದು 580 ಅಂತಾರೆ, 600 ಬಿದ್ದಿದ್ದು 520 ಅಂತಾರೆ, ಸೊ 500 ಇದ್ದಿದ್ದು ಸರ್ 380 ಬೀಳ್ತಾ ಇದೆ, 400 ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅದು ನೀವು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಾನು ಡೆಫಿನೆಟ್ಲಿ ಅನ್ಕೊಳ್ಳೋದಿಲ್ಲ, ಯಾಕಂದರೆ ಆ ಒಂದು ನಿಜವಾದದ್ದೇ ಹೊರಗೆ ಬಂದಿದೆ. ಆ ರೀತಿ ಇತ್ತು ಪೇಪರ್, ನಾನು ಒಪ್ಕೋತೀನಿ. ಹಾಗಂತ ಹೇಳಿ ಭಾಳ ಜನ ಕೇಳ್ತಾರೆ, ಸರ್ ಈ ವರ್ಷ ಕರ್ನಾಟಕದಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಬರೆದಿದ್ದಾರಂತೆ, ಸರ್ ಆಲ್ ಇಂಡಿಯಾ ಲೆವೆಲಲ್ಲಿ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಎಬ್ಸೆಂಟ್ ಇದ್ರಂತೆ, ಆ ಕಾರಣಕ್ಕೆ ಕಟ್ ಆಫ್ ಕಡಿಮೆ ಆಗ್ಬೋದಂತೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಎಬ್ಸೆಂಟ್ ಇದ್ದವರು ನಿಮ್ಮ ಕಾಂಪಿಟೇಟರ್ಸ್ ಅಲ್ಲ. ಅವರೇನಾದರೂ ಸೀರಿಯಸ್ ಆಗಿ ಓದಿದ್ದಿದ್ರೆ, ಇಫ್ ದೇ ಆರ್ ಸೀರಿಯಸ್ ದೆನ್ ದೇ ಶುಡ್ ಹವ್ ಅಟೆಂಡ್ ಆಗ್ತಿದ್ರು. ಆಗಿಲ್ಲ ಅಂದ್ರೆ ಮೀನಿಂಗ್ ಏನು, ಅವರು ಸೀರಿಯಸ್ನೆಸ್ ಇಲ್ಲ. ಒಂದು ಅವರು ಸೀರಿಯಸ್ ಆಗಿ ನೆಕ್ಸ್ಟ್ ಇಯರಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ಸಾಕಾಗಿದೆ ರೀನೀಟು ಮತ್ತೆ ಬಂದಿರೋದಕ್ಕೆ, ಅವರ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ, ಸೊ ಅಟೆಂಡ್ ಮಾಡಿಲ್ಲ ಅಷ್ಟೇ. ಆದರೆ ಅವರು ನಿಮಗೆ ಕಾಂಪಿಟೇಟರ್ಸ್ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕೆಲವು ದಿನಗಳಿಂದ ಪೇರೆಂಟ್ಸ್ಗಳು ಡಿಸ್ಕಸ್ ಮಾಡ್ತಾರೆ ನನ್ನ ಜೊತೆಗೆ, ಫೋನ್ ಮಾಡಿದಾಗ ನಾನು ಈ ಮಾರ್ಕ್ಸ್ಗೆ ಸರ್ ಸಿಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ ನನಗೆ, ಇಲ್ಲ ಸರ್ ಈ ಸಲ ಕಡಿಮೆ ಸ್ಟೂಡೆಂಟ್ಸ್ ಬರೆದಿದ್ದಾರಂತೆ ಎಕ್ಸಾಮು, ಪೇಪರ್ ಭಾಳ ಟಫ್ ಇತ್ತಂತೆ. ಎಸ್, ಒಪ್ಕೊಳ್ಳೋಣಂತೆ, ಪೇಪರ್ ಟಫ್ ಇತ್ತು, ಆದರೆ 2025ಗಿಂತನೂ ಟಫ್ ಇತ್ತಾ? ಡೆಫಿನೆಟ್ಲಿ ಅಷ್ಟು ಟಫ್ ಇರಲಿಲ್ಲ, ಅದು ನಾನು ಒಪ್ಕೋತೀನಿ. ಅದು ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಸೆಕೆಂಡರಿ. ಆದರೆ ಆ್ಯಸ್ ಅ ಲೆಕ್ಚರರ್ ಡೆಫಿನೆಟ್ಲಿ ಕೆಮಿಸ್ಟ್ರಿ ಅಂತ ನನ್ನ ಸಬ್ಜೆಕ್ಟ್ ಬಂದಾಗ ಇಟ್ ಈಸ್ ಟಫರ್ ಸೈಡ್. ಲಾಸ್ಟ್ ಇಯರ್ ಈಸಿ ಇತ್ತು, ಈ ವರ್ಷ ಟಫ್ ಆಗಿದೆ. ಆದರೆ ಫಿಸಿಕ್ಸ್ ಅಂತ ಬಂದಾಗ ಲಾಸ್ಟ್ ಇಯರ್ ಇನ್ನೂ ಡಿಫಿಕಲ್ಟ್ ಇತ್ತು, ಬಟ್ ಈ ವರ್ಷ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಆದರೆ ಡೆಫಿನೆಟ್ಲಿ ಇಟ್ ಈಸ್ ಡಿಫಿಕಲ್ಟ್. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ, ಯಾರು ಬಯಾಲಜಿಯನ್ನು ಥೆರಾಟಿಕಲಿ ಸ್ಟ್ರಾಂಗ್ ಇರ್ತಾರೆ, ಯಾರು ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಥೆರಾಟಿಕಲ್ ಪಾರ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ, ಅವರಿಗೆ ಫಿಸಿಕ್ಸ್ ಬಹಳ ಟಫ್ ಆಗಿದೆ.
ಸೊ ಫಿಸಿಕ್ಸು ಕೆಮಿಸ್ಟ್ರಿ ಸೇರಿ ಎರಡೂ ಜಾಯಿನ್ ಮಾಡಿದ್ರು ಕೂಡ 150 ಕ್ರಾಸ್ ಆಗ್ತಾ ಇಲ್ಲ. ಅದೇ ನಾರ್ಮಲ್ ಬಯಾಲಜಿ ಇಂಟ್ರೆಸ್ಟ್ ಇದ್ದವನಂಥ ಸ್ಟೂಡೆಂಟ್ಸು ಬಯಾಲಜಿಯಲ್ಲಿ 330+ ಸ್ಕೋರ್ ಮಾಡಿದ್ದಾನೆ. ರೈಟ್? ಸೊ ದಿಸ್ ಇಸ್ ದ ಸಿನಾರಿಯೋ. ಸೊ ಏನೇ ಇರಲಿ, ಇದು ನನ್ನ ಅಭಿಪ್ರಾಯ, ಆಲ್ರೆಡಿ ಹೇಳಿದ್ದೀನಿ. ಸೊ ಇದನ್ನು ತಗೊಂಡು ನೀವು ಏನು ಬೇಕಾದರೂ ಅಂದ್ಕೊಳ್ಳಿ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ರ್ಯಾಂಕ್ಗಿಂತ, ಈ ಮಾರ್ಕ್ಸ್ಗಿಂತ ಕಡಿಮೆ ಇದ್ದವರಿಗೂ ಸೀಟ್ ಸಿಕ್ಕರೆ ನಿಮಗಿಂತ ಜಾಸ್ತಿ ನಾ ಖುಷಿ ಪಡ್ತೀನಿ. ಎಸ್, ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಹೌ ವಾಸ್ ದ ಪೇಪರ್ ನೀಟ್ 2026? ಈಗ ರೀನೀಟ್ ಅನ್ನೋದನ್ನು ಬಿಟ್ಟಾಕ್ಬಿಡಿ. ಮೇ 3 ಕನಸು ಮರ್ತು ಬಿಡಿ, ನೀಟ್ ಅಂತ ನಾನು ಅನ್ಕೊಳ್ಳೋಣಂತೆ. ಸೊ 2024 ವಾಸ್ ಈಸಿ, ಡೆಫಿನೆಟ್ಲಿ. 200 ಕ್ವಶನ್ ಇತ್ತು, 200 ಮಿನಿಟ್ ಇತ್ತು, ಆಪ್ಷನ್ಸ್ ಇತ್ತು, ಪೇಪರ್ ಲೆವೆಲ್ ಈಸಿ ಇತ್ತು. ಯಾರು ನೋಡಿದ್ರು 650, 630, 620 ಹೇಳ್ತಿದ್ರು. ಫೈನ್. ದೆನ್ 2025 ಅಲ್ಲಿ ಏನಾಯ್ತು? ಹಾಗಾದ್ರೆ 2025 ಅಲ್ಲಿ ಏನಾಯ್ತು ಅಂತ ಅಂದರೆ NTA ಅಪ್ಗ್ರೇಡ್ ಆಗಿಬಿಟ್ರು ಒಂದೇ ಸಾರಿಗೆ. ಸೊ ಅವ್ರೇನು ಮಾಡಿದ್ರು ಅಂದರೆ ಡಿಫಿಕಲ್ಟ್ ಪೇಪರ್ ತೆಗೆದುಬಿಟ್ರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದೇ ನೀಟ್ 2026 ಮೇ 3ಗೆ ಏನಾಗ್ಬಿಡ್ತು ಅಂತಂದರೆ, ಸೊ ಪೇಪರ್ ಈಸಿ ಕೊಟ್ಬಿಟ್ರು. ಸೊ ದೆನ್ ರೀನೀಟ್ ಏನಾಗ್ಬಿಡ್ತು ಅಂತಂದರೆ ಅಲ್ಲಿ ಡಿಫಿಕಲ್ಟ್ ಪೇಪರ್ ಬಂದ್ಬಿಡ್ತು. ಸರ್ ಇದು ಕೂಡ ನೀವು ವೆರಿ ಡಿಫಿಕಲ್ಟ್ ಅಂತ ಹೇಳ್ಬೋದು. ಎಸ್ ಫೈನ್, ನಿಮ್ಮ ಅಭಿಪ್ರಾಯ. ಬಟ್ ನನಗೆ ಇದಕ್ಕೆ ಕಂಪೇರ್ ಮಾಡಿದಾಗ ಇದು ಡಿಫಿಕಲ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್? ಹಾಗಾದರೆ ನೀವು ಕೇಳ್ಕೋಬೋದು, ಸರ್ 2025 ಏನು ಕಟ್ ಆಫ್ ಇತ್ತು ಅದೇ ಕಟ್ ಆಫ್ ಇಲ್ಲಿ ಬರ್ಬೋದಾ? ಇಲ್ಲ. ಯಾಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳ್ತೀನಿ. ವಿದ್ಯಾರ್ಥಿಗಳೇ, 2025 ಸ್ವಲ್ಪ ಪೇಪರ್ಸ್ಗಳು ಔಟ್ ಆಗಿತ್ತು ಅಂತ ಅನ್ಕೊಳ್ಳಂತೆ. ರೈಟ್? ಬಟ್ 2026 ಅಲ್ಲಿ ರೀನೀಟಲ್ಲಿ ಔಟ್ ಆಗಿಲ್ಲ. ಈ ಸದ್ಯದ ಮಟ್ಟಿಗಂತೂ ಆಗಿಲ್ಲ, ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಸರ್ ಹಾಗಿದ್ರು ಯಾಕೆ ನೀವು 2026 ಕಟ್ ಆಫ್ ಇದಕ್ಕೆ ಜಾಸ್ತಿ ಆಗ್ತದೆ ಅಂತ ಕೇಳ್ಬೋದು ನೀವು. ಸೊ ನನ್ನ ಒಂದು ಆನ್ಸರ್ ಏನು ಅದಕ್ಕೆ ಅಂತಂದರೆ, ಮೊದಲನೇದಾಗಿ ಯಾವಾಗ 2025 ವೆರಿ ಡಿಫಿಕಲ್ಟ್ ಪೇಪರ್ ಬಂತು, ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು, ಎಲ್ಲ ಕಾಲೇಜಸ್ಗಳಲ್ಲಿ ಏನು ಕೋಚಿಂಗನ್ನು ಕೊಡ್ತಾರೆ ಅವರೆಲ್ಲರೂ ಕೂಡ ಎಚ್ಚೆತ್ಕೊಂಡ್ಬಿಟ್ರು. ನಾರ್ಮಲ್ NCERT ಲೆವೆಲ್ ಕ್ವಶನ್ ಅನ್ನು ಕೇಳಿದರೆ ಆಗೋದಿಲ್ಲ ಮಾಕ್ ಟೆಸ್ಟ್ಗಳಲ್ಲಿ ಅಥವಾ ಕ್ಲಾಸ್ ಟೆಸ್ಟ್ಗಳಲ್ಲಿ. ಸೊ ಏನು ಮಾಡಿದ್ರು ಅಂತಂದರೆ ವೆರಿ ಡಿಫಿಕಲ್ಟ್ ಲೆವೆಲ್ ಪೇಪರ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಬಂದರು. ಸೊ ಕಾನ್ಸೆಪ್ಷುವಲ್ ಕ್ವಶನ್ಸ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು. ನಾಟ್ ಓನ್ಲಿ ಡೈರೆಕ್ಟ್ ಕ್ವಶನ್, ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ನಾನು ನೋಡಿರೋ ಹಾಗೆ ಮಾಕ್ ಟೆಸ್ಟ್ ಪೇಪರ್ಗಳನ್ನ ಟಫೇ ಕೊಟ್ಟಿದ್ದಾರೆ. ಆವಾಗ ಏನಾಯಿತು, ವಿದ್ಯಾರ್ಥಿಗಳಲ್ಲಿ ಅಟ್ಲೀಸ್ಟ್ ಯಾರು ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ರಲ್ಲ, ಅಂದರೆ ನಾ ಇನ್ನೂ ಹಾರ್ಡ್ ವರ್ಕ್ ಹಾಕಬೇಕು ಅಂತ ಅನ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ತಮ್ಮ ಹಾರ್ಡ್ ವರ್ಕನ್ನು ಡಬಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವಾಗ ಏನಾಯಿತು, ಪರ್ಫಾರ್ಮೆನ್ಸ್ ಲೆವೆಲ್ ಇನ್ಕ್ರೀಸ್ ಆಯಿತು. ಗೊತ್ತಿರಲಿ, ನೀವು ಅನ್ಕೋ ಪ್ರಕಾರ 2025ಗಿಂತ ಸರ್ 2026 ಪೇಪರೇ ಟಫ್ ಇತ್ತು ಅಂತ ಅನ್ಕೊಂಡ್ರೂ ಕೂಡ ಪರ್ಫಾರ್ಮೆನ್ಸ್ ಲೆವೆಲ್ಲು 2025ಗಿಂತ ಜಾಸ್ತಿ ಆಗಿದೆ. ಈ ಮಾತನ್ನು ನೀವು ಒಪ್ಕೊಳ್ಬೇಕು. ಯಾಕೆ ಅಂತ ಅಂದರೆ, ಫಸ್ಟ್ ಡೇ ಆಫ್ ನೀಟ್ ಕೋಚಿಂಗಿಂದ ವಿದ್ಯಾರ್ಥಿಗಳಲ್ಲಿ ಆ ಡಿಫಿಕಲ್ಟ್ ಪೇಪರ್ ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾ ಹೋದರು. ಸೊ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಏನು ಪೇಪರ್ನ ಕೊಟ್ಟರು ಆ ಪೇಪರ್ ಲೆವೆಲ್ಗೆ ವಿದ್ಯಾರ್ಥಿಗಳು ಅಪ್ಗ್ರೇಡ್ ಆಗ್ತಾ ಹೋದರು. ಯಾವಾಗಲೂ ಹೇಗಾಗ್ತದೆ ನೋಡಿ, ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ನಾವು ಲೋ ಪೇಪರ್ ಕೊಟ್ಟಾಗ ಅವರು ಅದೇ ಲೆವೆಲಲ್ಲಿ ಪ್ರಿಪೇರ್ ಆಗ್ತಾ ಹೋಗ್ತಾರೆ. ಸೊ ಅದೇ ನಾವು ಹೈಯರ್ ಲೆವೆಲ್ ಪೇಪರ್ ಕೊಡ್ತಾ ಹೋದಾಗ ಒಂದು 2 ಪೇಪರಲ್ಲಿ ಮಾರ್ಕ್ಸ್ ಬರೋದಿಲ್ಲ ಅಂದಾಗ ಅಟ್ಲೀಸ್ಟ್ 50% ಆಫ್ ದ ಸ್ಟೂಡೆಂಟ್ಸ್ಗಳು ಏನು ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಕಳಿಸ್ತಾ ಇದ್ದಾರೆ ನನಗೆ, ಸೊ ನಾನು ಏನಾದರೂ ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ, 2 ಎಕ್ಸಾಮಲ್ಲಿ ಕಡಿಮೆ ಬಂದಿದೆ ಅಲ್ವಾ, ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ತಾರೆ, ಎಫರ್ಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಐ ಆಮ್ ಟೆಲ್ಲಿಂಗ್ 2025 ಅಲ್ಲಿ ಪೇಪರ್ ಡಿಫಿಕಲ್ಟ್ ಇತ್ತು, ವೆರಿ ಡಿಫಿಕಲ್ಟ್ ಅಂತ ಅನ್ಕೊಳ್ಳಂತೆ. ಇದು ಕೂಡ ನಿಮ್ಮ ಪ್ರಕಾರ ವೆರಿ ಡಿಫಿಕಲ್ಟ್ ಅಂತ ಅಂದರೂ ಕೂಡ ನಾನು ಹೇಳ್ತೀನಿ, ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗಿದೆ. ಯಾಕೆ ಅಂದರೆ ನಿಮ್ಮನ್ನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು, ಕಾಲೇಜಸ್ಗಳು ಅಥವಾ ನೀವೇ ಬೈ ಸೆಲ್ಫ್ ಈ ಪೇಪರ್ ಲೆವೆಲ್ಗೆ ನಿಮ್ಮನ್ನು ನೀವು ಪ್ರಿಪೇರ್ ಆಗ್ತಾ ಬಂದ್ಬಿಟ್ರಿ. ಯಾವಾಗ ಈ ಪೇಪರ್ ಲೆವೆಲ್ಗೆ ಪ್ರಿಪೇರ್ ಹಾಕ್ಕೊಂಡೆ ಇದನ್ನು ಈಸಿ ಕೇಳ್ತಾರೆ ಬಿಡು ಅಂತ ಹೇಳಿ ಯಾವಾಗ ನೀವು ಪ್ರಿಪೇರ್ ಆಗಿ ಬಂದ್ರಿ, ಇದು ಭಾಳ ಡಿಫಿಕಲ್ಟ್ ಅನ್ಸ್ಬಿಡ್ತು ನಿಮಗೆ. ಆವಾಗ ಇಲ್ಲಿಂದ ಇಲ್ಲಿ ಬಂದಾಗ ನಿಮಗೆ ಪೇಪರ್ ಡಿಫಿಕಲ್ಟಿ ಲೆವೆಲ್ಲು ನೀವು ಹೇಳೋ ಹಾಗೆ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ನೀವು ಡಿಫಿಕಲ್ಟ್ ಅಂತ ಹೇಳಿದರೂ ಕೂಡ ನನಗೆ ಗೊತ್ತು ನಿಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಅದೇ ಪೇಪರ್ನ ಇವತ್ತು ಕುತ್ಕೊಂಡು ಈ ಪೇಪರ್ ಸಾಲ್ವ್ ಮಾಡಿ, ಸೊ ನೀವು ರೀನೀಟಲ್ಲಿ ಏನು ಪೇಪರ್ ಮಾರ್ಕ್ಸ್ ಬಂದಿದೆಯಲ್ಲ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಅಂದರೆ ಈ ಪೇಪರ್ಗಿಂತ ಕಡಿಮೆ ಮಾರ್ಕ್ಸ್ ನಿಮಗೆ ಈ ಪೇಪರಲ್ಲಿ ಬರುತ್ತೆ. ಬಿಕಾಸ್ ದಟ್ ಲೆವೆಲ್ ವಾಸ್ ಲೈಕ್ ದಟ್. ಫಿಸಿಕ್ಸ್ ಎಸ್ಪೆಷಲಿ, ಕೆಮಿಸ್ಟ್ರಿ ಡೆಫಿನೆಟ್ಲಿ ಈಸಿ ಇತ್ತು, ನೀವು ಮಾಡ್ಕೋತಿದ್ರಿ. ಸೊ ಆದರೆ ಇಲ್ಲಿ ಹಾಗಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇದು ಡಿಫಿಕಲ್ಟ್ ಇದೆ, ಭಾಳ ಡಿಫಿಕಲ್ಟ್ ಅಂತ ನಿಮ್ಗೆ ಅನಿಸಿದ್ರು ಏನೂ ತಪ್ಪಿಲ್ಲ, ಗೊತ್ತಿರಲಿ. ನೆಕ್ಸ್ಟು ಇದರಲ್ಲಿ ಫಿಸಿಕ್ಸ್ ಹೇಗಿತ್ತು? ಸರ್ ಫಿಸಿಕ್ಸ್ ಬಗ್ಗೆ ಏನು ಹೇಳೋದಕ್ಕೆ ಹೋಗಬೇಡಿ, ಕನಸು ಅದನ್ನು ಮರ್ತು ಬಿಟ್ಟಿದ್ರೆ ಅಂತ ನೀವು ಹೇಳ್ಬೋದು. ಫಿಸಿಕ್ಸ್ ಡೆಫಿನೆಟ್ಲಿ ಇಟ್ ವಾಸ್ ವೆರಿ ಟಫ್. ಬಟ್ ಭಾಳ ಇಂಪಾರ್ಟೆಂಟ್ ಅಂದರೆ 2026 ಕೆಮಿಸ್ಟ್ರಿ ವಾಸ್ ಟಫ್ ಅಂತಂದರೆ ಲಾಸ್ಟ್ ಒಂದು 4-5 ವರ್ಷದಲ್ಲಿ ಈ ರೀತಿ ಲೆವೆಲ್ ಪೇಪರ್ ನಾನು ನೋಡಿಲ್ಲ. ಈವನ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಕ್ಯಾಲ್ಕುಲೇಷನ್ ಬೇಸಸ್ಸು, ಸೊ ಇನಾರ್ಗ್ಯಾನಿಕಲಿ ಡೈರೆಕ್ಟ್ ಕ್ವಶನ್ಗಳ ಸಂಖ್ಯೆ ಕಡಿಮೆ ಇತ್ತು, ಆರ್ಗ್ಯಾನಿಕಲಿ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡುವಂಥ ಕ್ವಶನ್ಸ್ಗಳಿತ್ತು. ಆ ಕಾರಣಕ್ಕೆ ಡೆಫಿನೆಟ್ಲಿ ಇಟ್ ವಾಸ್ ಟಫ್. ದೆನ್ ಬಯಾಲಜಿ ವಾಸ್ ಈಸಿ. ಸೊ ಈಸಿ, ಬಟ್ ಮೇ 3 ಪೇಪರ್ ಈಸಿ ಇದ್ದು ಲೆಂದಿಯರ್ ಸೈಡ್ ಇತ್ತು. ಬಟ್ ಈ ಪೇಪರ್ ಬಯಾಲಜಿ ಈಸಿ ಇತ್ತು, ಅಷ್ಟೊಂದು ಲೆಂದಿ ಇರಲಿಲ್ಲ, ಬಟ್ ಪೇಪರ್ ಈಸಿ ಇತ್ತು. ಆದರೆ ಇದು ನಿಮಗೆ ಈ ವರ್ಷ ಹೊರತ ಬಿದ್ದುಬಿಡ್ತು. ಕೆಮಿಸ್ಟ್ರಿ ವಾಸ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿಬಿಡ್ತು. ಫಿಸಿಕ್ಸ್ ಆಸ್ ಯೂಶುವಲ್ ಟಫ್ ಅನ್ನೋರಿಗೆ ಟಫೇ, ಬಟ್ ಕೆಮಿಸ್ಟ್ರಿ ವಾಸ್ ಈಸಿ ದೀಸ್ ಮೆನಿ ಇಯರ್ಸ್.
ಬಟ್ ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ ಇಷ್ಟು ದಿನ ಬಯಾಲಜಿ ದೋಸ್ತಿಯನ್ನು ಮಾಡಿತ್ತು. ಸೊ ಈಗ ಏನಾಗಿಬಿಟ್ಟಿದೆ, ಕೆಮಿಸ್ಟ್ರಿ ಫಿಸಿಕ್ಸ್ ದೋಸ್ತಿಯನ್ನು ಮಾಡ್ಕೊಂಡ್ಬಿಟ್ಟಿದೆ ಅಷ್ಟೇ. ಫೈನ್, ದಿಸ್ ಇಸ್ ದ ಪೇಪರ್ ಲೆವೆಲ್ ಡಿಫಿಕಲ್ಟಿ. ನೆಕ್ಸ್ಟ್, ಆಲ್ ಇಂಡಿಯಾ ಕಟ್ ಆಫ್ ಏನಾಗ್ಬೋದು ಹಾಗಾದ್ರೆ? ಸೊ ಆಲ್ ಇಂಡಿಯಾ ಕಟ್ ಆಫ್ ನಿಮ್ಗೆ ಗೊತ್ತಿರಲಿ 2024 651 ಜನರಲ್ ಇತ್ತು, OBC 651, EW 647, SC 549, ST 526. ಬಟ್ ಅದೇ 2025 ಅಂತ ಬಂದಾಗ 525 ಸ್ಟಾಪ್ ಆಯಿತು ಜನರಲ್, OBC 525, EWS 522, SC 438, ST ಕ್ಯಾಟಗರಿ 424ಗೆ ಸ್ಟಾಪ್ ಆಯಿತು, 424ಗೆ ಸ್ಟಾಪ್ ಆಯಿತು. ಈಗ ನೋಡಿ ಇಲ್ಲಿ ಎಕ್ಸ್ಪೆಕ್ಟೆಡ್ ಈ ವರ್ಷ ಏನಾಗಬಹುದು. ಸೊ ಡೆಫಿನೆಟ್ಲಿ ಇದನ್ನು ನಾನು ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳ ಒಂದು ಕಟ್ ಆಫನ್ನು ತಗೊಂಡು ನನ್ನ ಒಂದು ಕಟ್ ಆಫನ್ನು ಪ್ರೆಡಿಕ್ಟ್ ಮಾಡಿರುವಂಥದ್ದು. ಸೊ ರಿಮೆಂಬರ್, ಇಷ್ಟು ದಿನ ನಾವು ಲಾಸ್ಟ್ ಪೇಪರ್ ಮುಗಿದು ಒಂದು 2 ದಿನ ಆಗೋ ತನಕ ಅನ್ಕೊಳ್ತಾ ಇದ್ವಿ 700 ಯಾರೂ ಸ್ಕೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಬಟ್ ಅಲ್ಲೇಂದವರು ಕ್ಲೇಮ್ ಮಾಡಿಬಿಟ್ರು 2 ದಿವಸದ ಹಿಂದೆ ಅವರ ಡೈರೆಕ್ಟರು, ಅಲ್ಲೇನು ಆಲ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದಾಗ 700 ಪ್ಲಸ್ ಇದ್ದವರು 15 ಜನ ಇದ್ದಾರೆ, 13 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಎಲ್ಲರಿಗೂ ಸ್ವಲ್ಪ ಆಗಿದೆ ಬೇಜಾರು. ಸೊ ಈ ಲೆವೆಲಿಗೆ ಪೇಪರ್ ಇತ್ತಾ ಅಂತೇಳಿ. ಫೈನ್, ವಾಟ್ ಎವರ್ ಇಟ್ ಮೇ ಬಿ, ಅವರು ಹಾರ್ಡ್ ವರ್ಕ್ ಮಾಡಿದ್ರು, ದ ಕೋಚಿಂಗ್ ವಾಸ್ ವೆರಿ ಬೆಸ್ಟ್ ಎಲ್ಲ ಅಂದ್ಕೊಳ್ಳಂತೆ. ಬಟ್ ನನಗನ್ಸೋ ಪ್ರಕಾರ 650 ಪ್ಲಸ್ ಸ್ಕೋರ್ ಮಾಡಿದವ್ರ ಸಂಖ್ಯೆ ಕಡಿಮೆನೇ ಇದೆ. ಸೊ ಆ ಕಾರಣಕ್ಕೆ ನಿಮ್ಮ ಕಟ್ ಆಫ್ 550 ಪ್ಲಸ್ ಆರ್ ಮೈನಸ್ 550 ಪ್ಲಸ್ ಆರ್ ಮೈನಸ್ 5 ಫಾರ್ OBC, 540 ಪ್ಲಸ್ ಆರ್ ಮೈನಸ್ 5 ಫಾರ್ EWS. ಸೊ 455 ಪ್ಲಸ್ ಆರ್ ಮೈನಸ್ 5 ಫಾರ್ SC ಕ್ಯಾಟಗರಿ, 440 ಪ್ಲಸ್ ಆರ್ ಮೈನಸ್ 5 ಫಾರ್ ST ಕ್ಯಾಟಗರಿ. ಯು ಕ್ಯಾನ್ ಗೆಟ್ ಇಟ್. ಅಂದರೆ ಲೋಯೆಸ್ಟ್ ಗೌರ್ಮೆಂಟ್ ಕಾಲೇಜ್, ಆಲ್ ಇಂಡಿಯಾ ಲೆವೆಲಲ್ಲಿ ಕಾಲೇಜಸ್ಗಳು ಯಾವುದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಓನ್ಲಿ ಪ್ಯೂರ್ ಗೌರ್ಮೆಂಟ್ ಕಾಲೇಜಸ್. ಸೊ ಕರ್ನಾಟಕದಿಂದ 24 ಗೌರ್ಮೆಂಟ್ ಕಾಲೇಜ್ ಇದೆ. ಸೊ ಇದಕ್ಕಂತ ಕನ್ಸಿಡರ್ ಮಾಡಿದಾಗ ಮೇ ಬಿ ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಸೊ ಇದು ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಯಾರೇನು ಮಾಡೋದಕ್ಕೂ ಬರೋದಿಲ್ಲ. ಬಟ್ ಇಟ್ ಲುಕ್ಸ್ ಲೈಕ್ ಅ ಸೇಫ್ ಸ್ಕೋರ್ ಆಸ್ ಆಫ್ ನೌ. ಬಟ್ ಕೆಲವೊಂದಷ್ಟು ಇನ್ಸ್ಟಿಟ್ಯೂಷನ್ಗಳು ಇನ್ನೂ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರೆ 520 ಹೋಗ್ತದೆ, 525 ಹೋಗ್ತದೆ, ಸಿಮಿಲರ್ ಟು 2025 ಹೋಗ್ತದೆ. ಬಟ್ ನನಗೇನು ಹಾಗೇನು ಅನ್ಸೋದಿಲ್ಲ. 2025ಗಿಂತ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ, ಅಟ್ಲೀಸ್ಟ್ ಒಂದು 20-25 ಮಾರ್ಕ್ಸ್. ಯಾಕಂತ ಹೇಳಿ ನಾನು ಆಲ್ರೆಡಿ ರೀಸನ್ ಹೇಳಿದ್ದೀನಿ, ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಅವರ ಸೀರಿಯಸ್ನೆಸ್ ಜಾಸ್ತಿ ಆಗಿದೆ. ಫೈನ್. ಸೊ ನೆಕ್ಸ್ಟ್, ಟೋಟಲ್ ಕಾಲೇಜ್ ಕರ್ನಾಟಕ. ನಾವು ಕಟ್ ಆಫನ್ನು ಪ್ರೆಡಿಕ್ಟ್ ಮಾಡಬೇಕಾದ್ರೆ ಎಷ್ಟು ಸೀಟ್ ಜಾಸ್ತಿ ಆಗಿದೆ, ಈ ವರ್ಷ ಎಷ್ಟು ಜಾಸ್ತಿ ಆಗ್ಬೋದು, ಸೊ ಇವೆಲ್ಲವನ್ನು ನೋಡ್ಕೊಳ್ಬೇಕು, ರೈಟ್? ಸೊ ಲಾಸ್ಟ್ ಇಯರ್ ಏನಿತ್ತು ಅಂತ ಅಂದರೆ 2024ಅಲ್ಲಿ 12,395 ಸೀಟ್ಸ್ ಇತ್ತು. ಬಟ್ 2025 ಕೌನ್ಸಿಲಿಂಗ್ ಮುಗಿಯೋ ಹೊತ್ತಿಗೆ 13,944 ಸೀಟ್ಸ್ಗಳು ಜಾಸ್ತಿ ಆಯಿತು. ಅಂದರೆ ಆಲ್ಮೋಸ್ಟ್ 1,549 ಸೀಟ್ಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗಿರುವಂಥದ್ದು. ನಂಬರ್ ಖುಷಿ ಕೊಡ್ತದೆ. ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ ಇರ್ತದೆ, ಹೈಯರ್ ಮ್ಯಾನೇಜ್ಮೆಂಟು, NRI. ಸೊ ಕೈಗೆಟುಕದ ದ್ರಾಕ್ಷಿನೇ ಜಾಸ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ 12 ಡೀಮ್ಡ್ ಯೂನಿವರ್ಸಿಟಿ, 24 ಗವರ್ಮೆಂಟ್ ಆ್ಯಂಡ್ 36 ಪ್ರೈವೇಟ್ ಕಾಲೇಜಸ್ ಇನ್ ಕರ್ನಾಟಕ. ಇದಿಷ್ಟು ಕಾಲೇಜಸ್ ಕರ್ನಾಟಕದಲ್ಲಿ ಇರುವಂಥದ್ದು. ಸೊ ಫೈನ್. ಸೊ ಈ ವರ್ಷ ನಮ್ಮ ಅದೃಷ್ಟಕ್ಕೆ ಇನ್ನೂ 1000 ಸೀಟುಗಳು ಜಾಸ್ತಿ ಆಗೋ ಚಾನ್ಸ್ ಇದೆ. ಸೊ ಆಲ್ರೆಡಿ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹೇಳಿದ್ದಾರೆ, ವಿದ್ಯಾಕೀಯ ಸಚಿವರು ಆಲ್ರೆಡಿ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಆಲ್ಮೋಸ್ಟ್ ಒಂದು 9ರಿಂದ 10 ಗೌರ್ಮೆಂಟ್ ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಸೊ ಇಷ್ಟೆಲ್ಲ ಆಯಿತು ಅಂತಂದರೆ ವಿ ಆರ್ ವೆರಿ ಹ್ಯಾಪಿ. 1000 ಪ್ಲಸ್ ಜಾಸ್ತಿ ಆದ್ರಂತೂ ಇದು ಡೆಫಿನೆಟ್ಲಿ ನಮ್ಮ ಕರ್ನಾಟಕದವರಿಗೆ ಬೂಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈಗ ನಾನೇನು ಕಟ್ ಆಫ್ ಅನ್ನು ಹೇಳ್ತೀನಿ ದಯವಿಟ್ಟು ಗೊತ್ತಿರಲಿ, ಇದು ನನ್ನ, ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಲಾಸ್ಟ್ ಟೈಮ್ ನಾ ಹೇಳಿದ ಮೇಲೆ ಹೇಳಿದರು, ಸರ್ ನೀವು ಕಟ್ ಆಫ್ ಇಷ್ಟು ಅಂತ ಹೇಳಿದ್ರಿ, ಗೌರ್ಮೆಂಟ್ ಇನ್ ಪ್ರೈವೇಟಾ, ಕ್ಲಾರಿಟಿ ಇಲ್ಲ ಅಂತೇಳಿ. ಸೊ ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸೊ ನಾನು ಹೇಳುವಂಥದ್ದು ಗೌರ್ಮೆಂಟ್ ಇನ್ ಪ್ರೈವೇಟ್ ಲಾಸ್ಟ್ ಕಾಲೇಜ್ ಲಾಸ್ಟ್ ಕಟ್ ಆಫ್, ಗೌರ್ಮೆಂಟ್ ಇನ್ ಪ್ರೈವೇಟ್ ಲಾಸ್ಟ್ ಕಾಲೇಜ್ ಲಾಸ್ಟ್ ಕಟ್ ಆಫ್. ಸೊ ಇದು ಪ್ರೈವೇಟ್ ಇನ್ ಪ್ಯೂರ್ ಗೌರ್ಮೆಂಟ್ ಸೀಟ್ಗಳು ಅಲ್ಲ. ಪ್ಯೂರ್ ಗೌರ್ಮೆಂಟ್ ಸೀಟ್ಗಳು ಭಾಳ ಹೆಚ್ಚು ಕಡಿಮೆ ಆಗ್ತದೆ. ಓಕೆ, ಸೊ ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಫಸ್ಟ್ ಎಲ್ಲ ಗೌರ್ಮೆಂಟ್ ಆಗಿ ಗೌರ್ಮೆಂಟ್ ಇನ್ ಪ್ರೈವೇಟ್ ಹಂಚಿಕೆ ಆಗ್ತದೆ, ಹಾಗಿರೋದಿಲ್ಲ ಅಲ್ವಾ? ಸೊ ಕೆಲವೊಂದು ಸ್ಟೂಡೆಂಟ್ಸ್ಗಳು ಲೋವರ್ ಪ್ರಿಯಾರಿಟಿ ಗೌರ್ಮೆಂಟ್ ಕಾಲೇಜ್ಗಿಂತ ಹೈಯರ್ ಪ್ರಿಯಾರಿಟಿ ಗೌರ್ಮೆಂಟ್ ಇನ್ ಪ್ರೈವೇಟಿಗೆ ಹೋಗ್ತಾರೆ. ಸೊ 65,000 ಫೀಸ್ ಗೌರ್ಮೆಂಟ್ ಮತ್ತು 1.5 ಲ್ಯಾಕ್ ಅರೌಂಡ್ ಪ್ರೈವೇಟ್ ಇದ್ರು ಕೂಡ 1.5 ಲ್ಯಾಕ್ನ ಕೊಡೋದಕ್ಕೆ ರೆಡಿ ಇದ್ದೀನಿ, ನನಗೆ ಬೆಸ್ಟ್ ಕಾಲೇಜ್ ಬೇಕಂತೇಳಿ ಹೋಗ್ತಾರೆ. ಅದಕ್ಕಾಗಿ ಸೊ ನಾನು ಪ್ಯೂರ್ ಗೌರ್ಮೆಂಟಿಗೆ ಹೇಳ್ತಾ ಇಲ್ಲ. ಸೊ ಲಾಸ್ಟ್ ಕಾಲೇಜ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಲಾಸ್ಟ್ ಕಾಲೇಜ್. ಮತ್ತು ನಾನು ಕಾಲೇಜ್ ವಾಯ್ಸ್ ಕೂಡ ಹೇಳ್ತಾ ಇಲ್ಲ, ಸರ್ ಹಾಗಾದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಎಷ್ಟು ಟಾಪ್ ಆಗ್ಬೋದು, MMC ಎಷ್ಟು ಟಾಪ್ ಆಗ್ಬೋದು. ನಾನು ಯಾವುದೋ ಒಂದು ನನ್ನ ಅಭಿಪ್ರಾಯವನ್ನು ಹೇಳ್ಬಿಡ್ಬೋದು, ಆದರೆ ಅದು ಕರೆಕ್ಟಾದ ಅನಾಲಿಸಿಸ್ ಆಗಿರೋದಿಲ್ಲ ಅನ್ನೋದಕ್ಕೆ ನಾನು ಓವರಾಲ್ ಆಗಿ ತೊಗೊಳ್ತಾ ಇರುವಂಥದ್ದು. ಇನ್ನು ಬಹಳ ಜನ ಸ್ಟೂಡೆಂಟ್ಸ್ಗಳು ಕೇಳ್ತಾರೆ, ಸರ್ ಈ ವರ್ಷ SC ಕ್ಯಾಟಗರಿಯಲ್ಲಿ ಒಳ ಮೀಸಲಾತಿ ಇದೆ ABC ಅಂತ ಹೇಳಿ, ಅದಕ್ಕೂ ಸಪ್ರೇಟಾಗಿ ಹೇಳಿ ನಮಗೆ, ಎದಲ್ಲಿ ಎಷ್ಟು ಬರ್ತದೆ, ಬಿದಲ್ಲಿ ಎಷ್ಟು ಬರ್ತದೆ, ಸಿದಲ್ಲಿ ಎಷ್ಟು ಬರ್ತದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನಂತಲ್ಲ, ಯಾರು ಹೇಳಿದ್ರು ನಂಬೇಡಿ. ಯಾಕಂದರೆ ನಮಗೆ ಎಕ್ಸಾಕ್ಟ್ ಆಗಿ ಎದಲ್ಲಿ ಎಷ್ಟು ಸೀಟು, ಬಿದಲ್ಲಿ ಎಷ್ಟು ಸೀಟು, ಸಿದಲ್ಲಿ ಎಷ್ಟು ಸೀಟು ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಸೊ ಅದು ಪರ್ಸೆಂಟೇಜ್ ಆಫ್ ಸೀಟ್ಗಳು ಬರಬೇಕು. ಈ ವರ್ಷ ಕೌನ್ಸಿಲಿಂಗ್ ಮುಗಿದ ಮೇಲೆ ಒಂದು ಐಡಿಯಾ ಬರ್ತದೆ. ಸೊ SC A ಗ್ರೂಪ್, B ಗ್ರೂಪ್, C ಗ್ರೂಪಿಗೆ ಎಷ್ಟಕ್ಕೆ ಸ್ಟಾಪ್ ಆಗ್ಬೋದು ಅಂಥೇಳಿ ಅದರ ಒಂದು ಪ್ರೆಡಿಕ್ಷನನ್ನು ನಾನು ಇಲ್ಲಿ ಮಾಡ್ತಾ ಇಲ್ಲ. ನಾನಿಲ್ಲಿ SC ಕ್ಯಾಟಗರಿ ಅಂತ ಅಷ್ಟೇ ಹೇಳ್ತೀನಿ. SC ಅಂತ ಅಂದರೆ ಅದರಲ್ಲಿ ABC ನಿಮ್ಮ ಗ್ರೂಪಿಗೆ ಏನು ಸಂಬಂಧಪಟ್ಟ ಹಾಗೆ ಅದನ್ನು ಕೌನ್ಸಿಲಿಂಗ್ ಮುಗಿಯೋ ತನಕ ನಾವು ವೇಟ್ ಮಾಡಲೇಬೇಕು, ಏನು ಮಾಡೋದಕ್ಕೂ ಬರೋದಿಲ್ಲ. ನೆಕ್ಸ್ಟ್, ದಿಸ್ ಈಸ್ ಮೈ ಕಟ್ ಆಫ್. ಸೊ ಒಂದ್ಸರಿ ನೋಡ್ಕೊಂಡು ಬಿಡ್ರಿ. ಒನ್ಸ್ ಯು ಸಿ ದ್ಯಾಟ್ ದಿಸ್ ಈಸ್ ಮೈ ಕಟ್ ಆಫ್. ನನಗೆ ಗೊತ್ತು, ಈಗ ನೀವು ಹೇಳ್ಬೋದು ಸರ್ 530 ಬರ್ತದೆ ಅಂತ ಒಬ್ರು ಹೇಳ್ಬೋದು.
ಆಲ್ರೆಡಿ ಭಾಳ ಜನ ವೀಡಿಯೋ ಮಾಡಿದ್ರಿ. ಸೊ 520 ಬರ್ತದೆ ಅಂತ ಹೇಳ್ಬೋದು, ಇಲ್ಲ ಸರ್ 500 ಬರ್ತದೆ ಅಂತ ಹೇಳ್ಬೋದು. ಇನ್ನೊಂದು ಕೆಲವೊಂದಷ್ಟು ಜನ ಅಂತೂ ಸರ್ ಆಲ್ರೆಡಿ ನೀವು ಇವತ್ತು ಮಾಡ್ತಾ ಇದ್ದೀರಿ, ನಾನು ಎಕ್ಸಾಮ್ ಮುಗಿದ ದಿವಸನೇ ಹೇಳಿದ್ದೀನಿ ಇಷ್ಟು ಬರ್ತದೆ ಅಂತ ಹೇಳಿದ್ದೀನಿ. ಎಲ್ಲರಿಗೂ ನನ್ನ ಸಾಕ್ಷಾತ್ ಪ್ರಣಾಮಗಳು, ನೀವೆಲ್ಲರೂ ಬುದ್ಧಿವಂತರೆ. ಸೊ ಹಾಗಂತ ಹೇಳಿ ನಾನು ಕೂಡ ದಡ್ಡ ಅಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ನನಗೇನು ಗೊತ್ತಿದೆ ಅದನ್ನು ಇಲ್ಲಿ ಪ್ರೆಡಿಕ್ಟ್ ಮಾಡಿರುವಂಥದ್ದು. ಸೊ ಆಲ್ರೆಡಿ ನಾನು ಹೇಳಿರೋ ಹಾಗೆ ನಾನು ಹೇಳೋ ಮಾರ್ಕ್ಸ್ಗಿಂತ ಕಡಿಮೆ ನಿಮ್ಮ ಮಾರ್ಕ್ಸ್ ಬರಲಿ, ನಿಮ್ಮ ಮಾರ್ಕ್ಸು ಇದಕ್ಕಿಂತ ಕಡಿಮೆ ಇದ್ದರೂ ಕೂಡ ನಿಮಗೆ ಸೀಟು ಸಿಗಲಿ ಅಂತೇಳಿ ಕೇಳ್ಕೊತೀನಿ. ಎಸ್, ನನ್ನ ಒಂದು ಅಂದಾಜು ಪ್ರಕಾರ ಜನರಲ್ ಮೆರಿಟಿಗೆ, ಪ್ಯೂರ್ ಜನರಲ್ ಮೆರಿಟ್ ಅಂತ ಬಂದಾಗ 505 ತನಕ ಸ್ಟಾಪ್ ಆಗ್ಬೋದು. ಹಾಗಂತೇಳಿ 510ಗೂ ಹೋಗ್ಬೋದು, 500ಗೂ ಹೋಗ್ಬೋದು. ಬಟ್ ಸದ್ಯದ ಮಟ್ಟಿಗೆ 505 ಇಟ್ ಮೇ ಬಿ ಸೇಫ್ ಸ್ಕೋರ್. ಬಟ್ ನಾನು ಹೇಳೋದು ಇಷ್ಟಪಡ್ತೀನಿ ಒಂದು ಪಾಯಿಂಟು, ಈ ಮಾರ್ಕ್ಸ್ ರೇಂಜಲ್ಲಿ ನೀವೇನಾದರೂ ಇದ್ದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾ ಹೇಳಿರುವಂಥ ಈ ಮಾರ್ಕ್ಸ್ ರೇಂಜಲ್ಲಿ ಬೇಕಾದರೆ ಇದಕ್ಕೊಂದು +5 ಮಾಡ್ಕೊಳ್ಳಿ, +5 ಮಾಡಿಕೊಂಡೇ ಥಿಂಕ್ ಮಾಡಿ. ಈ ಮಾರ್ಕ್ಸ್ ರೇಂಜಲ್ಲಿ ನೀವೇನಾದರೂ ಇದ್ದರೆ ಯು ಆರ್ ನಾಟ್ ಇನ್ ದ ಕಂಪ್ಲೀಟ್ ಸೇಫರ್ ಝೋನ್. ಕರೆಕ್ಟಾಗಿ ತಿಳ್ಕೊಳ್ಳಿ, ಯು ಆರ್ ನಾಟ್ ಇನ್ ದ ಕಂಪ್ಲೀಟ್ ಸೇಫರ್ ಝೋನ್. ಅದಕ್ಕೆ ನಾನು ಹೇಳೋದು ಪ್ಲಾನ್ ಬಿ ಏನು ಅನ್ನೋದನ್ನು ಯೋಚನೆ ಮಾಡಿ ಇಟ್ಕೊಳ್ಳಿ. ಪ್ಲಾನ್ ಬಿ ಏನು ಅಂದರೆ MBBS ಇದು ಗೌರ್ಮೆಂಟ್ ಸೀಟು ಸಿಗಲಿಲ್ಲ. ಈಗ ನಾನು 505 JM ಬಂದಿದ್ದೀನಿ, ನಿಮ್ಮದು 510 ಇದೆ, ಭಾಳ ಖುಷಿಯಾಗೋ ಅವಶ್ಯಕತೆ ಇಲ್ಲ, ಸಿಗಬಹುದು. ಆದರೆ ಅದೇ ಸೇಮ್ ಟೈಮ್ ಥಿಂಕ್ ಮಾಡಿ ಇಟ್ಕೊಳ್ಳಿ, 510 ಬಂದಿದೆ, ರೈಟ್? ಗೌರ್ಮೆಂಟ್ ಇನ್ ಪ್ರೈವೇಟ್ ಲಾಸ್ಟ್ ಕಾಲೇಜು ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು 12 ಲಕ್ಷಕ್ಕೆ ರೆಡಿ ಇದ್ದಾರಾ ಪೇರೆಂಟ್ಸು? ಡಿಸ್ಕಸ್ ಮಾಡ್ಕೊಳ್ಳಿ. ಇಲ್ಲ BDS, BIMS, ಇಂಜಿನಿಯರಿಂಗಾ, ವೆಟರ್ನರಿನ, BSc ಅಗ್ರಿನ ಥಿಂಕ್ ಮಾಡ್ಕೊಳ್ಳಿ. ನೀವೇನಾದರೂ KCET ಅಂಡರ್ ಬರುವಂಥ ಕೋರ್ಸ್ಗಳಿಗೆ ಹಾಕೋದಾದರೆ ಇನ್ನೂ 4 ದಿನ ಟೈಮ್ ಇದೆ. ಇವತ್ತಂತೂ ಸರ್ವರ್ ಇಲ್ಲ ಬಿಡಿ. ಸೊ ನಾಳೆಯಿಂದ 4 ದಿನ ಟೈಮ್ ಇದೆ, 30ರವರೆಗೆ. 30 ಆದಮೇಲೂ ಪೋರ್ಟಲ್ ಓಪನ್ ಇರುತ್ತೆ, ಹಾಕ್ಬೋದು ನೀವು. ಇವತ್ತಿನ ಡೇಯನ್ನು ಕಂಪೆನ್ಸೇಟ್ ಮಾಡೋದಕ್ಕೆ ಮತ್ತೆ ಇನ್ನೊಂದು 2 ದಿವಸ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. 9ನೇ ತಾರೀಕು ತನಕ ಟೈಮ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಅಷ್ಟರೊಳಗೆ ಥಿಂಕ್ ಮಾಡಿ ಇಟ್ಕೊಳ್ಳಿ, ರಿಸಲ್ಟ್ ಬಂದಮೇಲೆ ನೋಡ್ಕೋತೀನಿ. ಅದಾದಮೇಲೆ ನಿಮಗೆ KCET ಮತ್ತೆ ಕೋರ್ಸಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಎಲ್ಲ ಮಾರ್ಕ್ಸ್ಗೆ +5 ಮಾಡ್ಕೊಳ್ಳಬೇಕಾದ್ರೆ ಮಾಡಿಕೊಂಡು ಪ್ಲಾನ್ ಬಿ ಅನ್ನು ಯೋಚನೆ ಮಾಡಿ ಇಟ್ಕೊಳ್ಳಿ ಈಗಲೇ. ನಾನು BDS ರೆಡಿ ಇದ್ದೀನ, BIMS ರೆಡಿ ಇದ್ದೀನ, ಅಪ್ಪ ಅಮ್ಮ 12 ಲಕ್ಷಕ್ಕೆ ರೆಡಿ ಇದ್ದಾರಾ, ನೀವೇ ಪಾಲಕರು ನೋಡ್ತಾ ಇದ್ದರೆ 12 ಲಕ್ಷಕ್ಕೆ ನಾ ಕಳಿಸೋಕ್ಕೆ ರೆಡಿ ಇದ್ದೀನ. ಸೊ ಅದನ್ನು ಯೋಚನೆ ಮಾಡಿ ಇಟ್ಕೊಂಡಿರಿ, ರೈಟ್? ಸೊ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಂತ ಬಂದಾಗ ಮೇ ಬಿ ಅಪ್ ಟು 485 ತನಕ ಬರ್ಬೋದು. ಒಂದು 15-20 ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತದೆ. 485 ಯಾಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಕಡಿಮೆ ಇರ್ತಾರೆ. ಸೊ ಜನರಲ್ ಮೆರಿಟ್ ರೂರಲ್ ಅಂತ ಬಂದಾಗ 495. ಸೊ 1G ಕ್ಯಾಟಗರಿ 1G ಅಲ್ಲಿ 495, 1K 483, 1R 492 ತನಕ ಸ್ಟಾಪ್ ಆಗ್ಬೋದು. 2AG 492, 2AK 482, 2AR 485 ವರೆಗೆ ಸ್ಟಾಪ್ ಆಗ್ಬೋದು. 2BG ಕ್ಯಾಟಗರಿ 498, 2BK ಅಂದರೆ ಕನ್ನಡ ಮೀಡಿಯಂ 490, 2BR ರೂರಲ್ 492. ಸೊ 3AG 503, 3A ಕನ್ನಡ ಮೀಡಿಯಂ 485, 3A ರೂರಲ್ 495 ತನಕ ಹೋಗ್ಬೋದು. ಸೊ 3B ಇಲ್ಲಿ ಬರ್ದಿದ್ದೀನಿ ನಾನು. ಸೊ 504, 3B ಮೇ ಬಿ 504. ಅದಾದಮೇಲೆ 3BK ಸೊ 487. ಸೊ 3BR 497 ತನಕ ಸ್ಟಾಪ್ ಆಗ್ಬೋದು. ಅದಾದಮೇಲೆ ಸೊ SCG ಕ್ಯಾಟಗರಿ, ಮತ್ತೆ ಇಲ್ಲಿ ನಾನು SABC ಕೇಳೋದಕ್ಕೆ ಹೋಗಬೇಡಿ, ಅದು ನನಗೆ ಗೊತ್ತಿಲ್ಲ, ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಜನರಲಿ SCG ಕ್ಯಾಟಗರಿ ಅಪ್ ಟು 415, SCK 400, SCR 410 ವರೆಗೆ ಹೋಗ್ಬೋದು. ದೆನ್ STG 422, STK 405, STR ರೂರಲ್ 415 ವರೆಗೆ ಹೋಗ್ಬೋದು. ಸೊ ಇನ್ನು HK ಕ್ಯಾಟಗರಿ ಅಂತ ಬಂದಾಗ ನನ್ನ ಪ್ರಿಡಿಕ್ಷನು GMH ಕ್ಯಾಟಗರಿಗೆ ಒಂದು 5 ಮಾರ್ಕ್ಸು ಜನರಲ್ ಮೆರಿಟ್ಗಿಂತ ಕಡಿಮೆ ಹೋಗ್ತದೆ. ಸೊ ಅಪ್ ಟು 500 ತನಕ ಹೋಗ್ಬೋದು. 1H 490, 2A ಹೈದರಾಬಾದ್ ಕರ್ನಾಟಕ 490, 2B ಹೈದರಾಬಾದ್ ಕರ್ನಾಟಕ 498, 3A ಹೈದರಾಬಾದ್ ಕರ್ನಾಟಕ 495, 3B ಹೈದರಾಬಾದ್ ಕರ್ನಾಟಕ 498, SCH 410, STH 418 ತನಕ ಸ್ಟಾಪ್ ಆಗ್ಬೋದು. ಅದೇ ನಿಮಗೆ ಇದಕ್ಕೆಲ್ಲ ಮತ್ತೆ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಇನ್ನೊಂದು 5 ಮಾರ್ಕ್ಸ್ ಕಡಿಮೆ ಮಾಡಿಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ GM ವಿತ್ ರೂರಲ್ ವಿತ್ ಹೈದರಾಬಾದ್ ಕರ್ನಾಟಕ, 1 ವಿತ್ ಅಂದರೆ ಕ್ಯಾಟಗರಿ 1 ವಿತ್ ಹೈದರಾಬಾದ್ ಕರ್ನಾಟಕ ವಿತ್ ರೂರಲ್ ಅಥವಾ ಕನ್ನಡ ಮೀಡಿಯಮು, ಇನ್ನೊಂದು 5 ಮಾರ್ಕ್ಸ್ ಕಡಿಮೆ ಮಾಡಿಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಂತಹ ಕ್ಯಾಟಗರಿ ಇರುವಂಥವರ ಸಂಖ್ಯೆ ಕಡಿಮೆ ಇರ್ತದೆ, ಇದ್ದವರು ಅದೃಷ್ಟವಂತರು, ಗೊತ್ತಿರಲಿ. ಸೊ ದಿಸ್ ಈಸ್ ಮೈ ಕಟ್ ಆಫ್. ಈ ಒಂದು ಕಟ್ ಆಫ್ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ಹಕ್ಕು ಇದೆ, ರೈಟ್? ಆಲ್ರೆಡಿ ವಿಡಿಯೋ ಮಾಡಿದವರಿಗೂ ಕೂಡ ಹೇಳ್ತಾ ಇದ್ದೀನಿ, ಕರ್ನಾಟಕದ ಯೂಟ್ಯೂಬರ್ಸ್ಗಳಿಗೂ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಇದ್ರ ಮೇಲೆ ಕಮೆಂಟ್ ಮಾಡ್ಬೋದು. ಸೊ ಹಾಗಂತ ಹೇಳಿ RH ಸರ್ ಕಂಪ್ಲೀಟಾಗಿ ರಾಂಗ್ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ರಾಂಗ್ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಅದು ನಿಮ್ಮ ಅಭಿಪ್ರಾಯ, ನೀವು ಹೇಳ್ಕೊಳ್ಳಿ, ರೈಟ್? ಹಾಗಂತ ಹೇಳಿ ನಾನು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುತ್ತೇನೆ, ಅದೇ ರೀತಿ ನೀವು ನನ್ನ ಅಭಿಪ್ರಾಯವನ್ನು ಗೌರವಿಸಿ. ಸೊ ಇಫ್ ಪಾಸಿಬಲ್ ರೆಸ್ಪೆಕ್ಟ್, ಅದರ್ವೈಸ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಫೈನ್. ಇದಾದ ಮೇಲೆ GMP 12 ಲ್ಯಾಕ್ ಎಲ್ಲಿವರೆಗೆ ಹೋಗ್ಬೋದು? GMP 12 ಲ್ಯಾಕ್ ನಿಮಗೆ 465, 1.3 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕ್. 1.3 ಕಂಡೀಷನ್ ಏನಂದರೆ 1.3 ಲ್ಯಾಕ್ ಏನಾದರೂ ಆಲ್ ಇಂಡಿಯಾ ರ್ಯಾಂಕ್ ನೀವು 465 ವರೆಗೆ ಬಂದರೆ ಇಲ್ಲಿ ತನಕ ಸ್ಟಾಪ್ ಆಗ್ತದೆ. ಒಂದೊಮ್ಮೆ 1.3 ಲ್ಯಾಕೆ 475 ಬಂದರೆ ಸೊ ಆವಾಗ ಡೆಫಿನೆಟ್ಲಿ ಈ ಕಟ್ ಆಫು ಇನ್ನೂ 10 ಮಾರ್ಕ್ಸ್ ಜಾಸ್ತಿ ಆಗ್ತದೆ. ಬಟ್ ಸದ್ಯದ ಮಟ್ಟಿಗೆ 12 ಲ್ಯಾಕಿಗೆ ಒಂದು ಸೇಫರ್ ಝೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 12 ಲ್ಯಾಕ್ GMPH ಕ್ಯಾಟಗರಿ ಇದ್ದರೆ ಅಂದರೆ ಹೈದರಾಬಾದ್ ಕರ್ನಾಟಕ ವಿತ್ 12 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದರೆ 1.9 ಲ್ಯಾಕ್ 430 ವರೆಗೆ ಸ್ಟಾಪ್ ಆಗ್ಬೋದು. 22.5 ಲ್ಯಾಕ್, ಸೊ 22.5 ಲ್ಯಾಕ್ ಕ್ಯಾಟಗರಿ. ಸೊ ಇದರಲ್ಲಿ ಬಹಳಷ್ಟು ಕಾಲೇಜಸ್ಗಳು ಬರ್ತದೆ. ಸಪ್ತಗಿರಿ,
ಸೊ ಆದಿಚುಂಚನಗಿರಿ, ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ, BGS, ಪೆಸ್ಸು, ಅದಾದಮೇಲೆ ಶ್ರೀನಿವಾಸನ್ ಕೂಡ ಬಂದಿದೆ. ಈ ವರ್ಷ ಚಿತ್ರದುರ್ಗ ಬಸವೇಶ್ವರ ಒಂದು ಆ್ಯಡ್ ಆಗ್ಬೋದು ಇದಕ್ಕೆ. ಸೊ ಸಾಯಿ ಮಧುಸೂದನ್, ಇವೆಲ್ಲ ಸೇರಿ ನಾನು ಹೇಳ್ತಾ ಇರೋದು. ಸೊ GMP 22.5 ಲ್ಯಾಕ್, 350+ ಅಂದರೆ 4.5 ಲ್ಯಾಕ್ವರೆಗೂ ಸಿಗ್ಬೋದು. 350+ ಏನಾದರೂ ನಿಮಗೆ 4.5 ಲ್ಯಾಕ್ ತನಕ ರ್ಯಾಂಕ್ ಬಂದರೆ, 22.5 ಲ್ಯಾಕ್ ಏನಿದೆ GMPH 300+ ತನಕ ಹೋಗ್ಬೋದು. ನಿಮಗೆ 6 ಲ್ಯಾಕ್ 6.5 ಲ್ಯಾಕ್ ತನಕ ಸಿಗೋ ಚಾನ್ಸಸ್ ಇದೆ. ಬಟ್ ಇದರಲ್ಲಿ SDM MS ರಾಮಯ್ಯ, ಸೊ ಇವೆರಡು ಆಲ್ಮೋಸ್ಟ್ ಸೇಮ್ ಲೆವೆಲ್ಲೇ ಹೋಗ್ತದೆ. ಬಟ್ ಹಾಗಂತೇಳಿ SDM ಫೀ ಸ್ಟ್ರಕ್ಚರ್ ಇಸ್ 20,15,000, MS ರಾಮಯ್ಯ ಇಸ್ 25 ಲ್ಯಾಕ್, ಆದರೂ ಕೂಡ ಆಲ್ಮೋಸ್ಟ್ ಸೇಮ್ ಲೆವೆಲ್ಗೆ ಹೋಗ್ತದೆ. ಯಾಕಂದರೆ MS ರಾಮಯ್ಯವನ್ನ ಬೇಕು ಅನ್ನೋರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಸೊ ಇದಕ್ಕೆ ಅರೌಂಡ್ 440+ GMP ಕ್ಯಾಟಗರಿ ಹೋಗ್ಬೋದು, 420+ GMPH ಕ್ಯಾಟಗರಿ ಹೋಗ್ಬೋದು. ನನ್ನ ಲೆಕ್ಕ ನಾ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ 440+ ಏನಿದೆ, 440+, ಸೊ ಅರೌಂಡ್ 1.9 to 2 ಲ್ಯಾಕ್ ತನಕ ಬಂದರೆ ಸೊ GMPH ಕ್ಯಾಟಗರಿ ಇಷ್ಟಕ್ಕೆ ಹೋಗ್ಬೋದು. ಇನ್ನು ಭಾಳ ಜನ ಕೇಳಿದ್ರು ಲಾಸ್ಟ್ ಟೈಮ್ ಕೂಡ, ಸರ್ ತೆಲುಗು ಮೈನಾರಿಟಿನ ಒಂದು ಆ್ಯಡ್ ಮಾಡಿ ಅಂತ ಹೇಳಿ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರಿಡಿಕ್ಷನ್ ಅಷ್ಟೇ ಆಗಬೇಕಂತ ಏನಿಲ್ಲ, ಬಟ್ ಅಟ್ಲೀಸ್ಟ್ ಇಷ್ಟರ ಮೇಲಿದ್ರೆ ಒಂದು ಸೇಫರ್ ಝೋನ್ ಅಂತ ಹೇಳಿ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ME ತೆಲುಗು ಮೈನಾರಿಟಿ ಅಂತ ಅಂದರೆ ತೆಲುಗು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮದರ್ ಟಂಗ್ ತೆಲುಗು ಇದ್ದವರಿಗೆ ನೀವು KCET ಅಪ್ಲಿಕೇಶನಲ್ಲಿ ME ತೆಲುಗು ಎಸ್ ಅಂತ ಹಾಕಬೇಕು. ಸೊ 360+ ತನಕ ಸ್ಟಾಪ್ ಆಗ್ಬೋದು. ತಮಿಳು ಮೈನಾರಿಟಿ ಇದ್ದವರಿಗೆ 300+. ತೆಲುಗುದಲ್ಲಿ 5 ಕಾಲೇಜ್ ಇದೆ, ಅದರಲ್ಲಿ ನವೋದಯ ಓನ್ಲಿ ತೆಲುಗು ವಿತ್ ಹೈದರಾಬಾದ್ ಕರ್ನಾಟಕ ಮಾತ್ರ ಬರ್ತದೆ. ಸೊ ಅದು ನಿಮಗೆ ಅರೌಂಡ್ 200 ತನಕ ಸೀಟ್ ಸಿಗ್ತದೆ, ಅಥವಾ 220 ತನಕ ಸೀಟ್ ಸಿಗ್ತದೆ, 12 ಲಕ್ಷದ್ದು. ಆದರೆ ತೆಲುಗು ಓನ್ಲಿ ತೆಲುಗು ವಿದೌಟ್ ಹೈದರಾಬಾದ್ ಕರ್ನಾಟಕ ನಿಮಗೆ 360+. ಸೊ 360+ ಅಂತಂದರೆ ಸೊ ತೆಲುಗುದಲ್ಲಿ 4 ಕಾಲೇಜ್ ಬರ್ತದೆ, ಒಂದು ವೈದೇಹಿ, ಆಕ್ಸ್ಫರ್ಡ್, ಆಕಾಶ್ ಮತ್ತು ಸುಬ್ಬಯ್ಯ ಶಿವಮೊಗ್ಗ. ನವೋದಯ ರಾಯಚೂರು, ತೆಲುಗು ವಿತ್ ಹೈದರಾಬಾದ್ ಕರ್ನಾಟಕ ಕಂಪಲ್ಸರಿ ಇರಬೇಕು. ತಮಿಳು ಕ್ಯಾಟಗರಿಯಲ್ಲಿ ನಮಗೆ 2 ಕಾಲೇಜ್ ಇದೆ, ಒಂದು MVJ, ಇನ್ನೊಂದು ಚಾಮುಂಡೇಶ್ವರಿ. ಸೊ ತಮಿಳು ಕ್ಯಾಟಗರಿ 300+. ತುಳು ಕ್ಯಾಟಗರಿಯಲ್ಲಿ ಒಂದೇ ಕಾಲೇಜು, ಮೊದಲು ಶ್ರೀನಿವಾಸನ್ ಇತ್ತು, ಅದು ಇಲ್ಲ ಈಗ. ಸೊ ತುಳು ಕ್ಯಾಟಗರಿಯಲ್ಲಿ ನಿಮಗೆ AJ ಕಾಲೇಜ್ ಒಂದೇ ಇದೆ ಮಂಗಳೂರಲ್ಲಿ, 340+ ತನಕ ಹೋಗ್ಬೋದು. MA ಮುಸ್ಲಿಂ ಮೈನಾರಿಟಿ 2 ಕಾಲೇಜ್ ಇದೆ, ಕನಚೂರು ಮತ್ತು ಅಲ್ನಮೀನು. ಲಾಸ್ಟ್ ಇಯರ್ ಫಾರೂಕ್ ಮೆಡಿಕಲ್ ಕಾಲೇಜ್ ಆ್ಯಡ್ ಆಗಿದೆ, ಬಟ್ ಫಾರೂಕ್ ಮೆಡಿಕಲ್ ಕಾಲೇಜಲ್ಲಿ ಇನ್ನೂ ಮುಸ್ಲಿಂ ಮೈನಾರಿಟಿ ಲಾಸ್ಟ್ ಇಯರ್ ಆ್ಯಡ್ ಮಾಡಿಲ್ಲ, ಮೇ ಬಿ ಈ ವರ್ಷ ಬಂದರೆ ನೋಡಂತೆ. ಅಪ್ ಟು 400+. ಸೊ MC ಕ್ರಿಶ್ಚಿಯನ್ ಕ್ಯಾಟಗರಿಯಲ್ಲಿ ಅಪ್ ಟು 390+ ತನಕ ವಿ ಕ್ಯಾನ್ ಎಕ್ಸ್ಪೆಕ್ಟ್. 390 ಕ್ರಿಶ್ಚಿಯನ್ ಮೈನಾರಿಟಿ ಇರೋದು ಓನ್ಲಿ ಫಾದರ್ ಮುಲ್ಲರು. ಸೊ ಫಾದರ್ ಮುಲ್ಲರಲ್ಲಿ ಅರೌಂಡ್ 390+ ತನಕ ನಿಮಗೆ ಸೀಟ್ ಸಿಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಹಾಗಾದ್ರೆ ಸೇಫ್ ರ್ಯಾಂಕ್ ಏನು? ಸೊ ಇವತ್ತು ನಾನು ಏನೇ ಹೇಳಿದ್ರು ಕೂಡ ರ್ಯಾಂಕ್ ಬರುತ್ತೆ. ಆಲ್ ಇಂಡಿಯಾ ರ್ಯಾಂಕ್ ಬಂದ ಮೇಲೆ ಈ ವಿಡಿಯೋನ ಇನ್ನೊಂದು ಸಾರಿ ನೋಡಿ, ನೀವೇ ಥಿಂಕ್ ಮಾಡ್ಕೊಳ್ಳಿ. GM 70,000 ತನಕ ಇದ್ದರೆ ರ್ಯಾಂಕು 70K GM, ಯು ಆರ್ ಆನ್ ದ ಸೇಫರ್ ಝೋನ್. ಸೊ 3A 3Bದವರಿಗೆ 73K ವರೆಗೆ ಇದ್ದರೆ ಯು ಆರ್ ಆನ್ ದ ಸೇಫರ್ ಝೋನ್, ರೈಟ್? ಸೊ 2B ಕ್ಯಾಟಗರಿ 1 ಅನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ಅದೊಂದು ಮಿಸ್ ಆಗಿದೆ ಇಲ್ಲಿ. ಕ್ಯಾಟಗರಿ 1 2B ಕ್ಯಾಟಗರಿ 1 ಅಂತ ಬಂದಾಗ 75,000 ವರೆಗೆ ಯು ಕ್ಯಾನ್ ಟೇಕ್. 75,000 ಸೇಫರ್ ಝೋನ್. ಹಾಗೆಂತಲೇ 80,000ಗೂ ಸೀಟ್ ಸಿಗಬಹುದು, ಇಲ್ಲ ಅಂತೇನಿಲ್ಲ, ಆದರೆ 75 ಇಸ್ ದ ಸೇಫರ್ ಝೋನ್. 2A ಕ್ಯಾಟಗರಿಗೆ 85 ಇಸ್ ದ ಸೇಫರ್ ಝೋನ್, 85,000. SC ಕ್ಯಾಟಗರಿಗೆ 2.25 ಲ್ಯಾಕ್ ಅಂತ ಹೇಳ್ತೀನಿ. ಮತ್ತೆ ಇದರಲ್ಲಿ ABC ಕೇಳೋದಕ್ಕೆ ಹೋಗಬೇಡಿ, ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈ ವರ್ಷ ಫಸ್ಟ್ ಟೈಮ್ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ SC ಕ್ಯಾಟಗರಿಗೆ 2.25 ಲ್ಯಾಕ್ ತನಕ ಸೀಟ್ ಸಿಗಬಹುದು. ST ಕ್ಯಾಟಗರಿಗೆ 2.2 ಲ್ಯಾಕ್ ತನಕ ಸೀಟ್ ಸಿಗಬಹುದು. ಒಂದು 5,000 ಕಡಿಮೆ ಇದ್ದರೂ ಕೂಡ ST ಕ್ಯಾಟಗರಿಗೆ ಸೀಟ್ ಸಿಗಬಹುದು. ಸೊ ದಿಸ್ ಈಸ್ ಮೈ ಸೇಫ್ ರ್ಯಾಂಕ್ ಪ್ರೆಡಿಕ್ಷನ್. ಸೊ ಇನ್ನು ಥಿಂಕಿಂಗ್ ಅಬೌಟ್ ಲಾಂಗ್ ಟರ್ಮ್ ವಿದ್ಯಾರ್ಥಿಗಳೇ, ಈಗ ನಾನೇನು ಮಾರ್ಕ್ಸನ್ನು ಹೇಳಿದ್ದೀನಿ, ಓಕೆ? ಸೊ ಫಾರ್ ಎಕ್ಸಾಂಪಲ್ ಇಷ್ಟಿದೆ. ಈಗ ನೀವು ಜನರಲ್ ಮೆರಿಟ್ ಇದ್ದು ನಿಮ್ಮದು 450 ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜನರಲ್ ಮೆರಿಟ್ ಇದ್ದು ನಿಮ್ಮದು 450 ಇದೆ. ನನಗೆ 12 ಲಕ್ಷ ಕೊಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಥವಾ 12 ಲಕ್ಷ ಕೊಡೋದಿಲ್ಲ ಪಾಲಕರು. BDS, BA, MS, ಇಂಜಿನಿಯರಿಂಗ್ ಯಾವುದೂ ಇಂಟ್ರೆಸ್ಟ್ ಇಲ್ಲ, ನನಗೆ MBBS ಬೇಕು. ದೆನ್ ನನ್ನ ರಿಕ್ವೆಸ್ಟ್, ಡೋಂಟ್ ವೇಟ್ ಫಾರ್ ದ ರಿಸಲ್ಟ್ ಆಲ್ಸೋ. ನೆಕ್ಸ್ಟ್ 3-4 ಡೇಸಲ್ಲಿ ಯಾವ ಬೆಸ್ಟ್ ಕೋಚಿಂಗ್ ಅಂತ ನೋಡಿ ಹೋಗಿ ಅಡ್ಮಿಷನ್ ತೊಗೊಂಡು ಓದೋದು ಸ್ಟಾರ್ಟ್ ಮಾಡಿ. ಎಲ್ಲ ಕೋಚಿಂಗಲ್ಲೂ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್. ಸೊ ಸ್ಟಾರ್ಟ್ ಆಗಿಲ್ಲ ಅಂದರೆ ಮೇ ಬಿ ಜುಲೈ 1ರಿಂದ ಮಾಡ್ಬೋದು. ಸೊ ಹೋಗಿ ಅಡ್ಮಿಷನ್ ತೊಗೊಂಡು ಕಂಟಿನ್ಯೂ ಮಾಡಿ. ಡೋಂಟ್ ವೇಟ್ ಫಾರ್ ದ ಮಿರಾಕಲ್ಸ್ ಮೈ ಡಿಯರ್ ವಿದ್ಯಾರ್ಥಿಗಳೇ, ಡೋಂಟ್ ವೇಟ್ ಫಾರ್ ದ ಮಿರಾಕಲ್ಸ್ ಆಗೋದಿಲ್ಲ. ನೀವು ಹೇಳ್ಬೋದು, ಸರ್ ಲಾಸ್ಟ್ ಇಯರ್ 485 ಸ್ಟಾಪ್ ಆಗಿದೆ GM, ಈ ವರ್ಷ ಪೇಪರ್ ಭಾಳ ಟಫ್ ಇತ್ತು, ಸ್ಟೂಡೆಂಟ್ಸ್ಗಳು ಕಡಿಮೆ ಇದ್ದಾರೆ, ಸೊ ಆ ಕಾರಣಕ್ಕೆ 450 ನಾನು ಸೀಟ್ ಸಿಗ್ತದೆ, ನಾನು ಕುತ್ಕೋತೀನಿ. ಕುತ್ಕೊಂಡ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ನೀವು ಕೌನ್ಸಿಲಿಂಗ್ ಮುಗಿಯೋ ತನಕ ಕುತ್ಕೋತೀರಿ, ಹಾಗೇನೆ ಕೌನ್ಸಿಲಿಂಗ್ ಮುಗಿಯೋದು ಇನ್ನೂ 2ರಿಂದ 2.5 ತಿಂಗಳು ಬೇಕು. ಸೊ ಅದಾದ ಮೇಲೆ ಕೋಚಿಂಗ್ ತೊಗೊಳೋದಕ್ಕೆ ಹೋಗ್ತೀರಿ, ಆಲ್ರೆಡಿ ಅರ್ಧ ಸಿಲೆಬಸ್ ಮುಗಿಸಿರ್ತಾರೆ ಅವರು. ಅದಕ್ಕೆ ನಾನು ಹೇಳೋದಿಷ್ಟೇ, ಪಾಲಕರಿಗೂ ಹೇಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ಕೋಚಿಂಗ್ ಕಳಿಸೋದಾದರೆ ದಿಸ್ ಯು ಕನ್ಸಿಡರ್ ಇಟ್ ಆಸ್ ಅ ಬೆಂಚ್ ಮಾರ್ಕ್, ಅಥವಾ ಇದಕ್ಕೊಂದು 10 ಮಾರ್ಕ್ಸ್ ಕಡಿಮೆ ಹಿಡ್ಕೊಳ್ಬೇಕಾದ್ರೆ. ಈಗ ನಾನು ಫಾರ್ ಎಕ್ಸಾಂಪಲ್ 495 ಹೇಳಿದ್ದೀನಿ, ಇಲ್ಲ ಸರ್ ನಂದು 480 ಇದೆ, 485 ಇದೆ, ವೇಟ್ ಮಾಡಿ. ಕ್ಯಾಟಗರಿ 1 ಇದ್ದರೆ, ರೈಟ್? ಸೊ SC ಕ್ಯಾಟಗರಿಯಲ್ಲಿ 415 ಬಂದಿದೆ ಹೇಳಿದ್ದೀನಿ, ಸರ್ 400 ಇದೆ SC, ವೇಟ್ ಮಾಡಿ, ರಿಸಲ್ಟ್ ಬರೋ ತನಕ ಆದರೂ ವೇಟ್ ಮಾಡಿ. ಆಲ್ ಇಂಡಿಯಾ ರ್ಯಾಂಕ್ ಗೊತ್ತಾದ್ಮೇಲೆ ಒಂದು ಐಡಿಯಾ ಬರ್ತದೆ ನಿಮಗೆ, ರೈಟ್? ಸೊ ಅದಾದ್ಮೇಲೆ ಡಿಸಿಷನ್ ತಗೊಳ್ಳಿ. ಆದರೆ ಇದೇ ನಿಮ್ಮದು 380 ಇದೆ, 400 ಇದೆ, ಸಾರಿ 380 ಇದೆ, 350 ಇದೆ, ಸರ್ ಇನ್ನೂ ವೇಟ್ ಮಾಡ್ತೀನಿ ನಾನು, 350ವರೆಗೂ ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದೆ ಅಂತ. ಎಲ್ಲಿ ಸಿಕ್ಕಿದೆ? ಎಲ್ಲೂ ಸಿಕ್ಕಿಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಪಾಲಕರಲ್ಲಿ ವಿನಂತಿ ಇಷ್ಟೇ, ನಿಮ್ಮ ಮಕ್ಕಳು ಏನಾದರೂ ಇನ್ನೊಂದು ವರ್ಷ ನನಗೆ ಟೈಮ್ ಕೊಡಿ ಪ್ಲೀಸ್ ಅಂತ ಕೇಳಿದರೆ ದಯವಿಟ್ಟು ಕೊಟ್ಬಿಡಿ. 1 ವರ್ಷದಲ್ಲಿ ಏನೂ ಆಗೋದಿಲ್ಲ, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಸೊ ಬಟ್ ಆ 1 ವರ್ಷ ನಿಮ್ಮ ಮಕ್ಕಳು ಅಂದರೆ ಅವ್ರಿಗೆ ಅನಿಸಿದೆ, ಈಗ ನಾನು ಎಫರ್ಟ್ ಹಾಕಿದ್ದು ಕಡಿಮೆ ಇದೆ, ಇನ್ನೂ ಎಫರ್ಟ್ಸ್ ಹಾಕುವಂಥ ಎಬಿಲಿಟಿ ನನಗಿದೆ, ನಾನು ಹಾಕ್ತೀನಿ ಅಂತೇಳಿ, ಆ ಕಾರಣಕ್ಕೆ ಅವರ ಕಾನ್ಫಿಡೆನ್ಸಿಗೋಸ್ಕರ ಆದರೂ
ಇನ್ನೊಂದು ವರ್ಷ ಕೊಡಿ, ಬೇಕಾದ್ರೆ ಇನ್ನೊಂದು ವರ್ಷ ಆದಮೇಲೆ ಮತ್ತೆ ಇದೇ ಲೆವೆಲಿಗೆ ಬರಲಿ, ಅವನು ಏನೂ ಬೇಜಾರಿಲ್ಲ. ಆದರೆ ನಿಮಗೊಂದು ಸಮಾಧಾನ ಇರ್ತದೆ, ನನ್ನ ಮಗನಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಒಂದು ಸಮಾಧಾನ ಇರ್ತದೆ, ನನ್ನ ಮಗನಿಗೆ ಒಂದು ಅವಕಾಶ ಕೇಳಿದ ಅವನು. ನಿಮ್ಮ ಒತ್ತಾಯಕ್ಕೆ ಅವನು ಕಳಿಸ್ಬೇಡಿ. ಅವನು ಅವಕಾಶ ಕೇಳಿದಾನೆ ಅಂತಂದರೆ ದಯವಿಟ್ಟು ಅವನಿಗೆ ಒಂದು ಅವಕಾಶ ಕೊಡಿ. ಜೀವನ ಇರೋದು ಭಾಳ ಸಣ್ಣದು, ಹೌದಾ? ಸೊ ಎಷ್ಟು ದಿನ ಇರ್ತೀವಿ ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶವನ್ನು ಕೊಡಿ. ಸರ್ ನನಗೆ ಗೊತ್ತು ನನ್ನ ಮಗ ಓದೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ. ಅದು ಗೊತ್ತಿದ್ದು ಕೂಡ ನಿಮ್ಮ ಮಕ್ಕಳು ಒಂದು ಪ್ರಾಮಾಣಿಕವಾಗಿ ಕೇಳಿದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅವರ ಕಣ್ಣಲ್ಲಿ ಸತ್ಯ ಕಾಣುತ್ತೆ, ಆ ಎಫರ್ಟ್ಸ್ ಹಾಕುವಂಥ ಎಬಿಲಿಟಿ ಕಾಣಿಸ್ತಾ ಇದೆಯಾ ಅಂತ ನೋಡಿ. ಸೊ ಆವಾಗ ಅವನಿಗೆ ನಿಜವಾಗ್ಲೂ ಬಂದು ಸರ್ ಅಪ್ಪ ನನಗೆ ಇನ್ನೊಂದು ವರ್ಷ ಟೈಮ್ ಕೊಡಿ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದರೆ ಅವನು ಮಾಡ್ತಾನೆ ಬಿಡ್ತಾನೋ ಸೆಕೆಂಡರಿ. ಬಟ್ ಅವನು ಹೇಳ್ತಾ ಇರುವಂಥ ಕಾನ್ಫಿಡೆನ್ಸಿಗೆ, ಅವನ ಒಂದು ನಂಬಿಕೆಗೆ ನೀವು ದಯವಿಟ್ಟು ಒಂದು ವರ್ಷವನ್ನು ಅವನಿಗೋಸ್ಕರ ಬಿಡಿ, ಓದಲಿ. ಹಾಗಂತ ಲಾಂಗ್ ಟರ್ಮ್ ತೊಗೊಂಡವರೆಲ್ಲ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳೋದಿಲ್ಲ ನಾನು. ಆದರೆ ದಯವಿಟ್ಟು ಪಾಲಕರಲ್ಲಿ ವಿನಂತಿ, ನನ್ನ ಕಡೆಯಿಂದ ನಿಮ್ಮ ಮಕ್ಕಳು ಪ್ರಾಮಾಣಿಕವಾಗಿ, ಅವರ ಕಣ್ಣಲ್ಲಿ ಆ ಪ್ರಾಮಾಣಿಕತೆ ಕಾಣಲಿ, ಪ್ರಾಮಾಣಿಕವಾಗಿ ಬಂದು ಅಪ್ಪ ಅಮ್ಮ ನಾನು ಇನ್ನೂ ಒಂದು ವರ್ಷ ಓದ್ತೀನಿ, ಹಠ ಮಾಡೋದಕ್ಕೆ ಹೋಗಬೇಡಿ, ಅವಕಾಶ ಕೊಡಿ, ಅವ್ರು ಮಾಡಿ ತೋರಿಸ್ತಾರೆ, ರೈಟ್? ಸೊ ಲಾಂಗ್ ಟರ್ಮ್ ವೆರಿ ಇಂಪಾರ್ಟೆಂಟ್. ಲಾಂಗ್ ಟರ್ಮ್ ಹೋಗ್ತಾರೆ ಅಂತಂದರೆ ಇನ್ನೊಂದು ಅವಕಾಶ ಕೊಡಿ, ಏನೂ ತಪ್ಪಿಲ್ಲ. ಎಸ್, ಕೊನೆಯದಾಗಿ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ಕರ್ನಾಟಕದ ಜನತೆಗೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯ ಒಂದು ಕಾರಣಕ್ಕಾಗಿ ಧನ್ಯವಾದಗಳು. ಸೊ ಡೆಫಿನೆಟ್ಲಿ ಕೆಲವೊಂದಷ್ಟು ದಿನದಿಂದ ನನ್ನ ಒಂದು ವಿಡಿಯೋಸ್ಗಳು ಕಡಿಮೆ ಆಗಿದೆ, ಇಲ್ಲ ಅಂತ ಇಲ್ಲ. ಯಾಕಂದರೆ ನಾನು ಬೇರೆ ಕೆಲಸದಲ್ಲೂ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ನಂದು ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಟೈಮನ್ನು ಕೊಡಬೇಕಾಗ್ತದೆ, ಅದಕ್ಕೆ ಹಾಗಾಗಿರ್ತದೆ. ಬಟ್ ಎಲ್ಲ ಅಪ್ಡೇಟ್ಗಳು, ಇಂಪಾರ್ಟೆಂಟ್ ಅಪ್ಡೇಟ್ಗಳೇನಿದೆ ಅದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ನಿಮಗೆಲ್ಲರಿಗೂ ಒಂದು ದೊಡ್ಡ ಧನ್ಯವಾದಗಳು. ಮತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಎಲ್ಲ ನಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬ್ಯಾಚ್ಗಳು ಫುಲ್ ಆಗಿದೆ, ರೈಟ್? ಸೊ ಯಾಕೆ ಅಂತಂದರೆ ನಮ್ಮದು ಅಕ್ಟೋಬರಿಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಕೌನ್ಸಿಲಿಂಗ್ ಮುಗಿಯೋವರೆಗೆ ಇರ್ತದೆ. ಸೊ ಇನ್ನೂ ರಿಸಲ್ಟೇ ಬರೋದನ್ನ ಅದು ಹೆಂಗೆ ಫಿಲ್ ಆಯ್ತು ಅಂತ ಕೇಳ್ಬೋದು, ಯಾಕಂದರೆ ನಾವು ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ ಮಾತ್ರ ತಗೋತೀವಿ. ದಯವಿಟ್ಟು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ನಮ್ಮ ಬ್ಯಾಚಸ್ಗಳು ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ರೈಟ್? ಸೊ ಯಾಕಂತಂದರೆ ನೀವು ಬರ್ತೀರಿ ಅಂಥೇಳಿ ಬರೋರಂತ ನಾನು ತೊಗೋತೀನಿ ಅಂದರೆ ನಾನು 1000 ಜನರನ್ನು ತೊಗೊಳ್ಬೋದು. ಬಟ್ ನಾನು ಹಾಗೆ ಮಾಡೋದಿಲ್ಲ, ನಂದು ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ ಇದೆ. ಸೊ ಆ ನಂಬರ್ ಕ್ರಾಸ್ ಆದಮೇಲೆ ನಾನು ಯಾವ ವಿದ್ಯಾರ್ಥಿಗಳನ್ನು ತೊಗೊಳ್ಳೋದಿಲ್ಲ. ಯಾಕಂದರೆ ಆ ವಿದ್ಯಾರ್ಥಿಗಳು ನಮ್ಮ ಜೊತೆ ಏನು ಬಂದಿರ್ತಾರೆ, ಸೊ ಸ್ಮಾಲ್ ನಂಬರ್ ಇದ್ರೂ ಅಡ್ಡಿ ಇಲ್ಲ, ಅವರಿಗೆ ಸಮಾಧಾನವನ್ನು ನಾವು ಕೊಡಬೇಕು, ಸಂತೋಷವನ್ನು ನಾವು ಕೊಡಬೇಕು. ಅಂದರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ರೀತಿ ಅವರಿಗೆ ಸರ್ವಿಸನ್ನು ಕೊಡಬೇಕಲ್ವ, ರೈಟ್? ಸೊ ಬಟ್ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರೋದಿಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳೇ ನೀವು ಯಾವುದೇ ಒಂದು ಕೋರ್ಸಿಗೆ ಹೋಗಿ, ಯಾವುದೇ ಒಂದು ಲೆವೆಲಿಗೆ ಹೋಗಿ ಜೀವನದಲ್ಲಿ ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಏನಂತಂದರೆ ಪ್ರಾಮಾಣಿಕತೆಗೆ ಹಾನೆಸ್ಟಿಗೆ ಕಾಂಪಿಟೇಟರ್ಸ್ ಇಲ್ಲ, ರೈಟ್? ನೀವು ಮಾಡುವಂಥ ಕೆಲಸಕ್ಕೆ ಸಾಕಷ್ಟು ಜನ ಕಾಂಪಿಟೇಟರ್ಸ್ಗಳು ಇರಬಹುದು. ಪ್ರಾಮಾಣಿಕತೆಗೆ ನೀವು ಕೂಡ ಪ್ರಾಮಾಣಿಕರಾಗಿ ಇರೋದು ಇಷ್ಟು ಕಷ್ಟ, ಅದು ಈಸಿ ಅಲ್ಲ ಅನ್ನೋದು ಗೊತ್ತಿರಲಿ. ಇಫ್ ಯು ಆರ್ ಹಾನೆಸ್ಟ್ ದೆನ್ ದೆರ್ ಇಸ್ ನೋ ಕಾಂಪಿಟೇಟರ್ ಫಾರ್ ಯು ಆ್ಯಂಡ್ ಯುವರ್ ಪ್ರೊಫೆಷನ್ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಫೈನ್, ಆಲ್ ಓವರ್ ಬ್ಯಾಚಸ್ ಆರ್ ಫುಲ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬೇಜಾರಾಗಬೇಡಿ. ನೀವೇನಾದರೂ ಮೆಸೇಜ್ ಮಾಡಿದಾಗ ಮಾರ್ಕ್ಸ್ ಎಷ್ಟು, ನಂಗೆ ಸೀಟ್ ಸಿಗ್ತದೆ, ನಾನು ನಿಮ್ಮ ಜಾಯ್ನ್ ಆಗ್ತೀನಿ ಅಂತ ಅಂದಾಗ ನಾನು ಫುಲ್ ಆಗಿದೆ ಅಂದರೆ ಬೇಜಾರಾಗಬೇಡಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ನನ್ನ ಅಭಿಪ್ರಾಯ ಇಲ್ಲಿ ಹೇಳಿದ್ದೀನಿ. ಸೊ ಅವರವರ ಭಾವಕ್ಕೆ ಬಗುತಿಗೆ ಅಂತ ಹೇಳೋ ಹಾಗೆ, ಸೊ ಅವರವರ ಅಭಿಪ್ರಾಯವನ್ನು ಅವರು ಹೇಳ್ತಾರೆ. ಸೊ ಅದನ್ನು ಎಕ್ಸೆಪ್ಟ್ ಮಾಡೋದು ಬಿಡೋದು ಎಲ್ಲರ ಸ್ವಂತ ನಿರ್ಧಾರ. ಸೊ ಅದಕ್ಕಾಗಿ ಇದು ನನ್ನ ಅಭಿಪ್ರಾಯ, ನನ್ನ ಮಾರ್ಕ್ಸು. ನೋಡೋಣಂತೆ ಕೌನ್ಸಿಲಿಂಗಲ್ಲಿ ಹೇಗಾಗ್ತದ ಏನಾಗ್ತದ ಅಂತೇಳಿ. ಬಟ್ ನಾನು ಆ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ವಿದ್ಯಾರ್ಥಿಗಳಿಗೂ ಅವರವರ ಎಫರ್ಟ್ಸಿಗೆ ತಕ್ಕ ಹಾಗೆ ರಿಸಲ್ಟ್ಗಳು ಬರಲಿ, ಸೀಟುಗಳು ಸಿಗಲಿ. ಎಸ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.